ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಏನ್ ಮಾಡಿದ್ವಿ, ನಾವು ಏನೇನ್ ನೋಡಿದ್ವಿ ಅಂತಂದ್ರೆ ಇಡೀ ಗದ್ಯ ಭಾಗದ ಮುದ್ದಣ್ಣನವರ ಕವಿ ಪರಿಚಯವನ್ನ ನೋಡಿದ್ವಿ. ಆಮೇಲೆ ಗದ್ಯ ಭಾಗ ಏನ್ ಆಶಯವನ್ನ ಹೇಳ್ತೈತೆ ಅಂತ ನೋಡಿದ್ವಿ, ಪದಗಳ ಅರ್ಥವನ್ನ ನೋಡಿದ್ವಿ, ಹಾಗೂ ಸಾರಾಂಶವನ್ನ ನೋಡಿದ್ವಿ. ಅದಷ್ಟಲ್ಲೇ ಗದ್ಯದ ಪ್ರವೇಶವನ್ನ ಕೂಡ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ನಾವ್ ಇನ್ನೇನ್ ಮಾಡೋಣ, ಮುದ್ದಣ್ಣ ಮತ್ತು ಮನೋರಮೆಯ ಮೊದಲನೇ ಹೆಸರು ಕಮಲಾಬಾಯಿ ಅಂತ ಅರ್ಥ. ಅವು ಮುದ್ದಣ್ಣ ಮತ್ತು ಮನೋರಮೆಯರು ತಮ್ಮ ಸಾಕಷ್ಟು ಕಷ್ಟ ಇದ್ದರೂ ಕೂಡ, ನಷ್ಟ ಇದ್ದರೂ ಕೂಡ, ಅವ್ರು ಕಡುಬಡಂತಲ್ಲಿ ಬೆಂದರೂ ಕೂಡ ಕವಿಗಳಲ್ಲಿ ಏನ್ ಮಾಡ್ತಾರ, ಮನೋರಮೆಗೆ ತಮ್ಮ ಜೀವನವನ್ನ, ಕಾವ್ಯದ ಜೊತೆಗೆ ತಮ್ಮ ಜೀವನವನ್ನ ಹೇಳ್ತಾರ. ಅವಳಿಗೆ ಬಂದಿರುವಂತಹ ಸಂದೇಹ ಯಾವುದು, ಯಾವ ರೀತಿ ಅವರಿಬ್ರು ಮಾತನಾಡ್ತಿದ್ದಾರೆ ಎಂಬುದನ್ನ ಇಂದಿನ ತರಗತಿಯಲ್ಲಿ ನೋಡೋಣ. ಬನ್ನಿ ಮಕ್ಕಳೇ ಪ್ರಾರಂಭ ಮಾಡೋಣ. ನನ್ನ ಹಿಂದೆ ಒಂದು ಕಥೆಯನ್ನ ಹೇಳಿದೆ, ಪೂರ್ವಕಥೆ. ಹಿಂದಿನ ತರಗತಿಯಲ್ಲಿ ನಾನು ಏನ್ ಮಾಡಿದೆ, ಪೂರ್ವಕಥೆಯನ್ನ ಹೇಳಿದೆ, ಹೌದಾ? ಯಾವ್ದಪ್ಪ ಅಂತಂದ್ರೆ, ರಾಮೇಶ್ವಮೇಧ ಯಾಗವನ್ನ ಮಾಡುತ್ತಿರುವಂತಹ ಶ್ರೀರಾಮಚಂದ್ರ ತನ್ನ ಶತ್ರುಘ್ನ ಮತ್ತು ಪರಿವಾರದ ಜೊತೆ ಏನ್ ಮಾಡಿರ್ತಾನ, ಆ ಯಜ್ಞಾಶ್ವವನ್ನು ಕೊಟ್ಟು ಕಳಿಸಿರ್ತಾನ. ಹೀಗಾಗಿ ಚಳಿಗಾಲ ಬರುತ್ತಿರುವಂತಹ ಸಂದರ್ಭದಲ್ಲಿ ಯಜ್ಞಾಶ್ವ ಏನ್ ಮಾಡ್ತತಿ, ಅರಣ್ಯಕ ಮಹರ್ಷಿಯ ಆಶ್ರಮಕ್ಕೆ ದಿಢೀರನೆ ಬಂದ್ಬಿಡ್ತೈತಿ. ಅವಾಗ ದಿಢೀರನೆ ಬಂದಿರುವಂತಹ ಯಜ್ಞಾಶ್ವನ್ನ ಹಾಗೂ ಶತ್ರುಘ್ನ ಹಾಗೂ ಆತನ ಪರಿವಾರವನ್ನ ಯಾರೋ ಸತ್ಕಾರವನ್ನ ಮಾಡ್ತಾರ. ಅರಣ್ಯಕ ಮಹರ್ಷಿಗಳು, ಮುನಿಗಳು ಏನ್ ಮಾಡ್ತಾರ, ಸತ್ಕಾರವನ್ನ ಮಾಡ್ತಾರ. ಈ ಸತ್ಕಾರ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಮನೋರಮೆಗೆ ಒಂದು ಪ್ರಶ್ನೆ ಮೂಡ್ತೈತಿ. ಆ ಪ್ರಶ್ನೆ ಯಾವುದು, ಆ ಸಂದೇಹ ಯಾವುದು ಎಂಬುದನ್ನ ಈ ಗದ್ಯ ಭಾಗದಲ್ಲಿ ನಾವೀಗ ನೋಡೋಣ. ಬನ್ನಿ. ಇಂತು ಬಂದ ಒದವಿದ ಚಳಿಗಾಲದೊಳ್ ರಾಘವನ ಯಜ್ಞ ತುರಗಂ ಅರಣ್ಯಕನೆಂಬೋ ಓರ್ವ ಕಿತ್ತಡಿಯ ಪುಣ್ಯಾಶ್ರಮಂ ಪುರುಗದ ಪೂರ್ದಂ ಕಂಡು ಶತ್ರುಘ್ನರ ಮುನಿಯ ದರ್ಶನಕ್ಕೆಂದು ಹೊಕ್ಕು ಮುನಿ ಎರಗಿದರ್. ನೋಡಿ, ಇಂತು ಬಂದ ಒದವಿದೆ ಅಂತಂದ್ರ, ಈ ರೀತಿ ಬಂದು ಒದಗಿರುವಂತಹ ಚಳಿಗಾಲದೊಳಂದ್ರ ಚಳಿಗಾಲದಲ್ಲಿ ರಾಘವನ ಯಜ್ಞ ತುರುಗಂ ಅಂತಂದ್ರೆ, ರಾಘವ ಅಂತಂದ್ರೆ ರಘುವಂಶಕ್ಕೆ ಸೇರಿದಂತಹ ಅವನು ಯಾರು, ಶ್ರೀರಾಮಚಂದ್ರ, ಹೌದಾ? ಹೀಗಾಗಿ ಶ್ರೀರಾಮಚಂದ್ರ ಯಜ್ಞವನ್ನ ಮಾಡ್ಲಿಕ್ಕೆ ಏನ್ ಕಳಿಸಿರ್ತಾನ, ಕುದುರೆ. ತುರುಗಂ ಅಂತಂದ್ರ ಕುದುರೆ. ಅಂದ್ರೆ ಈ ರೀತಿ ಚಳಿಗಾಲದಲ್ಲಿ ಬಂದು ಒದಗಿರುವಂತಹ ರಾಘವ ಅಂದ್ರ ರಾಮನ ಯಜ್ಞದ ಕುದುರೆ. ಅರಣ್ಯಕನೆಂಬೋರ್ವ ಕಿತ್ತಡಿಯ ಪುಣ್ಯಾಶ್ರಮ ಪುರುಗದ ಪೂರ್ದಂ. ಅರಣ್ಯಕ ಎಂಬೋರ್ವ ಅಂತಂದ್ರ ಅರಣ್ಯದಲ್ಲಿರ್ತಕ್ಕಂತಹ ಕಿತ್ತಡಿಯ ಪುಣ್ಯಾಶ್ರಮ. ಕಿತ್ತಡಿ ಅಂದ್ರೆ ತಪಸ್ವಿ. ಒಬ್ಬ ತಪಸ್ವಿಯ ಆಶ್ರಮಕ್ಕೆ, ಪವಿತ್ರವಾದಂತಹ ಒಂದು ಪುಣ್ಯಾಶ್ರಮಕ್ಕೆ, ಯಾರು, ಅರಣ್ಯದಲ್ಲಿರ್ತಕ್ಕಂತಹ ಕಿತ್ತಡಿ, ಅರಣ್ಯಕ ಮಹರ್ಷಿಗಳ ಒಂದು ಆಶ್ರಮ, ಯಾವುದು, ತಪಸ್ವಿಯ ಒಂದು ಪುಣ್ಯಾಶ್ರಮ, ಒಂದು ಪವಿತ್ರವಾದಂತಹ ಪುಣ್ಯಾಶ್ರಮಕ್ಕೆ ಏನ್ ಮಾಡ್ತಾರ, ಬಂದಿರುವಂತಹ ಶತ್ರುಘ್ನಾಜ್ಞರ ಮತ್ತು ಆತನ ಪರಿವಾರ ಏನ್ ಮಾಡ್ತಾರ, ಮುನಿ ದರ್ಶನವನ್ನ ಅಂದ್ರೆ ತಮ್ಮ ಯಜ್ಞಾಶ್ವ ಅಲ್ಲಿ ಬಂದಿರುತ್ತ. ಹೀಗಾಗಿ ತಮ್ಮ ಅಶ್ವ ಬಂದಿರುವ ಸಲುವಾಗಿ ನಾವು ಕೂಡ ದರ್ಶನವನ್ನ ಪಡೆದುಕೊಂಡು ಒಳಗೆ ಹೋಗಿ ಮುನಿಗೆ ಎರಗಿದರ ಅಂತಂದ್ರ ಮುನಿಗೆ ನಮಸ್ಕಾರವನ್ನ ಮಾಡಿದ್ರು. ದರ್ಶನವನ್ನ ಪಡಿಲೇಬೇಕಂತ ಅನ್ಕೊಂಡು ಏನ್ ಮಾಡ್ತಾರ, ಅವರು ಒಳಗಡೆ ಬಂದು ಮುನಿಗೆ ನಮಸ್ಕಾರವನ್ನ ಮಾಡ್ತಾರ. ಮುಂದೆ ನೋಡಿ ಮಕ್ಕಳೇ. ಆಗಳ್ ಅರಣ್ಯಕನ ಅಭ್ಯಾಗತರಂ ಮನ್ನಿಸಿ ಸರ್ವರಂ ಆತಿಥ್ಯಂ ಸತ್ಕರಿಸಿ ಶ್ರೀರಾಮ ಸತ್ಕಥಾ ವಿನೋದ ಗೋಷ್ಠಿಯೋಳ್ ಅಂತಂದ್ರೆ ನೋಡಿ ಏನಂತಂದ್ರ, ಆಗ ತಾನೇ ಶತ್ರುಘ್ನಾಜ್ಞರು ಅವರು ಬಂದಿರುವಂತಹ, ತಮ್ಮ ಆಶ್ರಮಕ್ಕೆ ಬಂದಿರುವಂತಹ ಅವರ ಅಶ್ವವನ್ನ ಹಾಗೂ ಅವರು ಬಂದಿರುವಂತಹ ಅವರನ್ನ ಕಂಡು ಅವ್ರೇನ್ ಮಾಡ್ತಾರ, ಸರ್ವರಮ್ಮ ಆತಿಥ್ಯವನ್ನ ಮಾಡಿ ಅವರಿಗೆ ಸತ್ಕರಿಸಿ ಉಪಚಾರವನ್ನ ಮಾಡಿ ಅವರಿಗೆ ಸತ್ಕಾರವನ್ನ ಮಾಡಿರುವಂತಹ ಅರಣ್ಯಕ ಮುನಿಗಳು ಶ್ರೀರಾಮ ಸತ್ಕಥಾ ವಿನೋದ ಗೋಷ್ಠಿ ಅಂತಂದ್ರೆ ಶ್ರೀರಾಮನ ಬಗ್ಗೆ, ವಿನೋದ ಅಂದ್ರೆ ಸಂತೋಷದಿಂದ ಉತ್ಸಾಹದಿಂದಿರುವಂತಹ ಮಾತುಕತೆಗಳನ್ನ ಮಾತನಾಡಲು ಪ್ರಾರಂಭವನ್ನ ಮಾಡ್ತಾರ. ಅಂದ್ರೆ ಗೋಷ್ಠಿಯೊಳಗೆ ತೊಡಕೊಳ್ತಾರ. ಅಂದ್ರೆ ಶತ್ರುಘ್ನರು ಮತ್ತು ಆತನ ಜೊತೆ ಬಂದ ಪರಿವಾರವನ್ನ ಸತ್ಕಾರ ಮಾಡಿರುವಂತಹ ಮಹರ್ಷಿಗಳು, ಅರಣ್ಯಕ ಮುನಿಗಳು ಏನ್ ಮಾಡ್ತಾರ, ವಿನೋದದಿಂದ ಸಂತೋಷದಿಂದ ಮಾತನಾಡ್ಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರ. ನೋಡಿ, ಈ ಕಥೆಯನ್ನ ಯಾರ್ಯಾರು ಹೇಳಕತ್ತಾರ, ಮನೋರಮೆಗೆ ಮುದ್ದಣ್ಣ ಅವರು ಹೇಳಕತ್ತಾರ, ಹೌದಾ? ಅಶ್ವಮೇಧ ಯಾಗ, ಶ್ರೀ ರಾಮೇಶ್ವಮೇಧ ಯಾಗದ ಬಗ್ಗೆ ಯಾರ್ಯಾರು ಹೇಳತ್ತಾರ, ಮುದ್ದಣ್ಣ ಅವರು ತನ್ನ ಹೆಂಡತಿ ಮನೋರಮೆಗೆ ಹೇಳತ್ತಾರ. ಅಶ್ವಮೇಧ ಯಾಗ ಅಂದ್ರೆ ಗೊತ್ತಲ್ಲ ನಿಮಗೆ? ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಅಶ್ವಮೇಧ ಯಾಗ ಅಂತಂದ್ರ ಒಂದು ಬಲಶಾಲಿ ಆಗಿರುವಂತಹ ಒಂದು ಕುದುರೆಯನ್ನ, ಹೌದಾ, ಬಲಶಾಲಿ ಆಗಿರುವಂತಹ ಒಂದು ಕುದುರೆಯನ್ನ ಏನ್ ಮಾಡ್ತಾರ,
ಶ್ರೀರಾಮಚಂದ್ರ ತನಗೆ ಬ್ರಹ್ಮ ಹತ್ಯಾ ದೋಷ ಆಗೈತೆ ಅದನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ 1 ವರ್ಷದ ಅವಧಿಗೆ ಏನ್ ಮಾಡ್ತಾನ, ಆ ಕುದುರೆಯನ್ನು, ಒಂದು ಬಲಶಾಲಿಯಾಗಿರುವಂತ ಕುದುರೆಯನ್ನ ಎಲ್ಲ ರಾಜರುಗಳ ಸಮಕ್ಷಮದಲ್ಲಿ ಸುತ್ತಲಿಕ್ಕೆ ಬಿಡ್ತಾನ, ಸಂಚರಿಸಲಿಕ್ಕೆ ಬಿಡ್ತಾರ. ಆ ಬಿಟ್ಟಿರುವಂತ ಸಂದರ್ಭದಲ್ಲಿ ಯಾವ ರಾಜ್ಯದಲ್ಲಿ ಯಾವ ರಾಜರು ಆ ಬಲಶಾಲಿಯಾಗಿರುವಂತಹ ಕುದುರೆಯನ್ನ ಕಟ್ತಾರಲ್ಲ ಅವರು ರಾಮನ ವಿರುದ್ಧ ಜಯವನ್ನ ಸಾಧಿಸ್ಬೇಕು. ಹೌದಾ, ಗೆಲ್ಬೇಕು. ಒಂದ್ ವೇಳೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಸೋತರವರು ಕಪ್ಪ ಕಾಣಿಕೆಯನ್ನು ಕೊಡ್ಬೇಕು. ಒಂದ್ ವೇಳೆ ಯುದ್ಧವನ್ನ ಮಾಡ್ಲಿಕ್ಕೆ ಸಾಧ್ಯವಿರದೆ ಇರುವಂತ ಸಂದರ್ಭದಲ್ಲಿ ರಾಜನ ಆಡಳಿತವನ್ನು ಒಪ್ಕೊಂಡು ಕಪ್ಪ ಕಾಣಿಕೆಯನ್ನು ನೀಡುವುದು ಆಗಿರ್ತದೆ. ಹೀಗಾಗಿ 1 ವರ್ಷದ ಅವಧಿಗೆ ಸಂಚಾರ ಮಾಡಿರುವಂತಹ ಕುದುರೆ ಎಲ್ಲ ಸಂಚಾರ ಮಾಡಿ ಬಂದು ವಾಪಸ್ ತನ್ನ ರಾಜ್ಯಕ್ಕೆ ಬಂದ ಮೇಲೆ ಅವಾಗ ಏನ್ ಮಾಡುವುದನ್ನ, ಆ ಕುದುರೆನ ಬಲಿ ಕೊಡುವಂತಹ ಒಂದು ಪದ್ಧತಿ. ಹೌದಾ, ಇದಕ್ಕೆ ನಾವು ಅಶ್ವಮೇಧ ಯಾಗ ಅಂತ ಕರಿತೀವಿ. ಹೀಗಾಗಿ ತನಗೆ ಬ್ರಹ್ಮ ಹತ್ಯಾ ದೋಷ ಆಗೈತಿ ಹಾಗೂ ಪುಣ್ಯ ಪ್ರಾಪ್ತಿ ಆಗಬಹುದು ಅನ್ನುವಂತಹ ಒಂದು ಕಾರಣದಿಂದ ಅಗಸ್ತ್ಯ ಮಹರ್ಷಿಗಳ ಮಾತನ್ನ ಕೇಳಿರುವಂತಹ ಯಾರು, ಶ್ರೀರಾಮಚಂದ್ರ ಬಲಶಾಲಿಯಾಗಿರುವಂತಹ ಒಂದು ಕುದುರೆಯನ್ನ ಎಲ್ಲ ರಾಜರುಗಳ ಸಮಕ್ಷಮದಲ್ಲಿ ರಾಜ್ಯಗಳ ಕಳಿಸ್ಲಿಕ್ಕೆ, ಸಂಚಾರವನ್ನ ಮಾಡ್ಲಿಕ್ಕೆ ಬಿಡ್ತಾರ. ಹೌದಾ, ಈಗ ಅಂತಹ ಸಂದರ್ಭದಲ್ಲಿ ಯಾರು ಶತ್ರುಘ್ನನ ನೇತೃತ್ವದಲ್ಲಿ ಕಳಿಸಿರುವಂತಹ ಈ ಕುದುರೆಯನ್ನ ಎಲ್ಲಿ ಬಂದೈತಿ, ಈಗ ಅರಣ್ಯಕ ಮುನಿಗಳ ಆಶ್ರಮಕ್ಕೆ ಬಂದೈತಿ. ಹೌದಾ, ಅರಣ್ಯಕ ಮುನಿಗಳ ಆಶ್ರಮಕ್ಕೆ ಬಂದಿರುವಂತಹ ಶತ್ರುಘ್ನ ಹಾಗೂ ಆತನ ಪರಿಹಾರವನ್ನ ಅರಣ್ಯಕ ಮುನಿಗಳು ತಮ್ಮ ಆಶ್ರಮದಲ್ಲಿ ಬಂದಿರುವಂತವರನ್ನ ಸತ್ಕಾರವನ್ನ ಮಾಡಿ ಶ್ರೀರಾಮಚಂದ್ರ ಬಗ್ಗೆ, ವಂಶದ ಬಗ್ಗೆ ಹಾಗೂ ಅವರ ಸತ್ಕಾರವನ್ನ ಮಾಡಿಕೊಂಡು ಮಾತಿನಲ್ಲಿ ತೊಡಗಿರುವಂತ ಸಂದರ್ಭ. ನೋಡಿ ಮುಂದೆ ಏನ್ ಹೇಳ್ತಾರ. ಹೌದಾ, ಮುದ್ದನ ಇದ್ದವನು ಮನೋರಮೆಗೆ ಹೇಳ್ತಾನ. ನೋಡ್ರಿ ಮನೋರಮೆಗೆ ಮನೋರಮೆ ಏನ್ ಹೇಳ್ತಾಳ, ಮುದ್ದನಿಗೆ ಎನ್ನ ಚೆನ್ನಿಗ ಆತಿಥ್ಯಂ ಎಂದೊಡನೆ ಬರಿದೆ ಭಾಯ್ ಉಪಚಾರಮೇ ಅಂತ ಕೇಳ್ತಾಳ. ಹಂಗಂತ ತನಗೆ ಮನೋರಮೆಗೆ ಒಂದು ಪ್ರಶ್ನೆ ಮೂಡ್ತೈತಿ. ಏನಂತ, ಎನ್ನ ಚೆನ್ನಿಗ, ತನ್ನ ಗಂಡನಿಗೆ ಮುದ್ದನಿಗೆ ಏನಂತ ಕರೆದ, ಚೆನ್ನಿಗೆ ಅಂದ ಪ್ರೀತಿಯಿಂದ ಚೆಲುವನೆ, ಎನ್ನ ಚೆಲುವನೆ. ಆತಿಥ್ಯ ಅಂತಂದ್ರೆ ಕೇವಲ ಬಾಯಿ ಮಾತಲ್ಲಿ ಮಾತ್ರ ಉಪಚಾರ ಮಾಡೋದ, ಅದ ತಿಂಡಿ ಬೇಕಾ, ತೀರ್ಥ ಬೇಕಾ, ಅಥವಾ ಏನಾದ್ರೂ ಬೇಕಾ ಅಂತೇಳಿ ಅನ್ಕೊಂಡು ಅವ್ರಿಗೆ ತಿನ್ಲಿಕ್ಕೆ ಏನಾದ್ರು ಬರೀ ಬಾಯಲ್ಲಿ ಮಾತ್ರ ಉಪಚಾರ ಮಾಡ್ತಿದಾರ ಅಥವಾ ಹೇಗೆ ಅಂತ ತನ್ನ ಗಂಡ ನನಗೆ ಎನ್ನ ಚೆನ್ನಿಗೆ ಅಂತ ಆತಿಥ್ಯವನ್ನ ಬಂದಿರುವಂತಹ ಆತಿಥ್ಯವನ್ನ ಅರಣ್ಯಕ ಮಹರ್ಷಿಗಳು, ಅರಣ್ಯಕ ಮುನಿಗಳು ಆ ಶತ್ರುಘ್ನ ಮತ್ತು ಪರಿವಾರವನ್ನ ಹೆಂಗ ಬರೀ ಬಾಯಿನ ಮಾತ್ರ ಉಪಚಾರ ಮಾಡಾಕತ್ತಾರನ, ಏನಾದ್ರೂ ತಿನ್ಲಿಕ್ಕೆ ಅದು ಏನಾದ್ರು ಕೊಡ್ತಾರನ ಅಂತೇಳಿ ತನಗೆ ಮೂಡಿರುವಂತಹ ಪ್ರಶ್ನೆಯನ್ನ ಯಾರಿಗೆ ಕೇಳ್ತಾಳ, ಮುದ್ದನಿಗೆ ಕೇಳ್ತಾಳ. ಬನ್ನಿ ಮುದ್ದನ ಏನ್ ಹೇಳ್ತಾನ ನೋಡೋಣ. ನೋಡಿ ಮನೋರಮ ಪ್ರಶ್ನೆಗೆ ಮುದ್ದನ ಏನ್ ಹೇಳ್ತಾನ, ಅಲ್ತಲ್ತು ಬಾಯಿ ಉಪಚಾರ ಮಲ್ತು ಬಂದರ್ಗೆ ಕೈಗೆ ಕಾಲ್ಗೆ ನೀರಿತ್ತು ಕುಳ್ಳಿರಿಸಿ ಸವಿಗೂಳ ನಿಕ್ಕಿ ಪೂವಿಂ ಸಿಂಗರಿಸಿ ಭಾವನದಿಂ ಸೊಗಸುಗೈದು ಒಡನಿದ್ದಂ ನುಡಿದು ನಡೆದೆ ಮಣ್ಣಿಪ್ಪುದು ಅಂತ ಹೇಳ್ತಾನ. ನೋಡಿ ಏನ ಹಂಗಂತಂದ್ರೆ, ನೋಡಿ ಅವಾಗ ಮುದ್ದನ ಏನ್ ಹೇಳ್ತಾನಪ್ಪ ಅಂತಂದ್ರ, ಅಲ್ಲ ಬಾಯಿ ಉಪಚಾರ ಮಾತ್ರ ಅಲ್ಲ, ಬಂದವರಿಗೆ ಬಾಯಿ ಉಪಚಾರದಿಂದ ಮಾತ್ರ ಮಾಡ್ತಾ ಇಲ್ಲ, ಬಂದವರಿಗೆ ಕೈಗೆ ಕಾಲ್ಗೆ ನೀರನ್ನ ಕೊಟ್ಟು ಅವರಿಗೆ ಕುಳ್ಳಿರಿಸಿ ಅಂದ್ರೆ ಅವರಿಗೆ ಕುಳಿತುಕೊಳ್ಳಲು ವ್ಯವಸ್ಥೆಯನ್ನ ಮಾಡಿ ಅವರಿಗೆ ಸವಿಗೂಳನಿಕ್ಕೆ ಅಂದ್ರೆ ಊಟವನ್ನ, ಸಿಹಿಯಾದ ಊಟವನ್ನ ಅವರಿಗೆ ನೀಡಿದ್ದು ಅಷ್ಟೇ ಅಲ್ಲದೆ ಸಿಂಗರಿಸಿ ಭಾವನೆದೆ ಅಂದ್ರೆ ಶ್ರೀಗಂಧದಿಂದ ಕೂಡಿರುವಂತಹ ಒಂದು ದ್ರವ್ಯವನ್ನ ಅವರ ಮೇಲೆ ಏನ್ ಮಾಡುದು, ಸಿಂಪಡಿಸಿ ಅವರ ಜೊತೆ ನಡೆ ನುಡಿಗಳನ್ನ, ಒಳ್ಳೆಯ ಮಾತುಗಳನ್ನ ಮಾತನಾಡುವುದು. ಅಂತಂದ್ರೆ ಬಂದವರಿಗೆ ಬರೀ ನಾವು ಬಾಯಿಯಿಂದ ಮಾತ್ರ ಉಪಚಾರ ಮಾಡುವುದಿಲ್ಲ, ಅವ್ರಿಗೆ ಕೈಗೆ ಕಾಲಿಗೆ ನೀರನ್ನ ಕೊಟ್ಟು ಅವರಿಗೆ ಕುಳಿತುಕೊಳ್ಳಲು ವ್ಯವಸ್ಥೆಯನ್ನ ಮಾಡಿ ಸಿಹಿಯಾದಂತಹ ಊಟವನ್ನು ಹಾಕಿ ಅವರಿಗೆ ಶ್ರೀಗಂಧದಿಂದ ಕೂಡಿರುವಂತಹ ದ್ರವ್ಯವನ್ನ ಅವರಿಗೆ ಹಾಕಿ ಅವ್ರ ಜೊತೆ ಒಳ್ಳೆಯ ಸವಿಯಾದಂತಹ ಸಿಹಿಯಾದಂತಹ ಮಾತುಗಳನ್ನ ಅವ್ರ ಜೊತೆ ಮಾತನಾಡುವುದು ಅಂತ ಹೇಳ್ತಾರ. ಅದಕ್ಕ ಮನೋರಮೆ ಏನ್ ಹೇಳ್ತಾಳ ನೋಡಿ. ಮನೋರಮೆ, ಅಂತಿರ್ಪುದು ಶತ್ರುವನ ಸಾಹಿರ ಲೆಕ್ಕದ ನೀವಿರಿದು ಪಡೆಗರಣ್ಯಕಂ ಕುಳ್ ನೀರಿತ್ತು ಸಮ್ಮನಿಸಿದನೆ ಅಂತ ಹೇಳ್ತಾಳ. ಅಂತಂದ್ರೆ ನೋಡಿ ಅವಾಗ ಮನೋರಮೆ ಏನ್ ಪ್ರಶ್ನೆಯನ್ನ ಮಾಡ್ತಾಳ ಮುದ್ದನವ್ರಿಗೆ ಅಂತಂದ್ರ, ಅಲ್ಲ ಶತ್ರುನ ಅಂದ್ರೆ ಸಾವಿರ ಲೆಕ್ಕದೆ ನೀರಿತ್ತು ವಿರಿದು ಅಂತಂದ್ರೆ ಏನ, ಇಲ್ಲಿ ಪಡೆ ಆತನ ಸೈನ್ಯ. ಹೌದಾ, ಅಂದ್ರೆ ಶತ್ರುಘ್ನನ ಜೊತೆ ಬಂದಿರುವಂತದ್ದು ನೀವೇನಂತ ಹೇಳಿದ್ರಿ, ಅವರನ್ನ ಬಂದವರಿಗೆ ಕೈಗೆ ಕಾಲ್ಗೆ ನೀರಿಟ್ಟು ಸವಿಯಾದಂತಹ ಸಿಹಿಯಾದಂತಹ ಊಟವನ್ನ ಕೊಟ್ಟು ಅವರಿಗೆ ಸಿಂಗಾರವನ್ನ ಮಾಡಿ ಅವರ ಜೊತೆ ಮಾತನಾಡಿ ತೊಡಗೋದು ಅಷ್ಟೇ ಆತಿಥ್ಯ ಸತ್ಕಾರ ಅಂತ ಹೇಳಿದ್ರಲ್ಲ. ಆದ್ರೆ ಇಲ್ಲಿ ಶತ್ರುಘ್ನ ಒಬ್ನೇ ಬಂದಿಲ್ಲ. ಹೌದಾ, ಶತ್ರುಘ್ನ ಜೊತೆ ಸಾವಿರ ಲೆಕ್ಕದಷ್ಟು ಇರುವಂತಹ ಪಡೆ ಬಂದೈತಿ, ಒಂದ್ ಸೈನ್ಯ ಬಂತ. ಅವ್ರಿಗೆಲ್ಲರೂ ಅರಣ್ಯಕ ಮುನಿಗಳು ಕೂಳನ್ನ ಕೊಟ್ಟು ನೀರನ್ನ ಕೊಟ್ಟು ಅವರನ್ನ ಸತ್ಕಾರವನ್ನ ಮಾಡಿದ್ರನ ಅಂತ ಪ್ರಶ್ನೆಯನ್ನ ಕೇಳಗತ್ತ. ನೋಡಿ
ಇವಾಗ ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ನಾವು ಇರುವಂತಹ ಅಡಿಗೆಯನ್ನ ಕೊಡ್ಬೋದು, ಅಥವಾ ಇನ್ನೊಂದು ಅಡಿಗೆಯನ್ನ ಮಾಡಿ ಅಥವಾ ಬೇರೆ ಅಡಿಗೆಯನ್ನ ಮಾಡಿ ನಾವು ಊಟವನ್ನು ಕೊಟ್ಟು ಅವರನ್ನ ಸತ್ಕಾರವನ್ನ ಮಾಡ್ಬೋದು. ಇದ್ದಕ್ಕಿದ್ದಂತೆ ಹೇಳ್ದೆ ಕೇಳ್ದೆ ನೂರಾರು ಜನ ಅಥವಾ ಒಂದ್ 10-20 ಜನ ನಮ್ಮ ಮನೆಗೆ ಬಂದ್ರಂತಾನೆ ಅನ್ಕೊಳ್ಳಿ, ಅವಾಗ ಏನಾಗ್ಬಿಡತ್ತ, ಅಷ್ಟೊಂದ್ ಜನಕ್ಕೆಲ್ಲ ಅಡಿಗೆನ ಹೇಗ್ ತಯಾರು ಮಾಡ್ಬೇಕು, ಅವಾಗ ಕಾಯಿಪಲ್ಯಗಳನ್ನ ಹೆಚ್ಚೋದಾಗಿರ್ಬೋದು, ತರಕಾರಿಗಳನ್ನ ಹೆಚ್ಚೋದಾಗಿರ್ಬೋದು, ಅಡಿಗೆನ ಮಾಡೋದು, ಇದು ಆದಂತ ಸಿಹಿಯಾದಂತ ಊಟವನ್ನ ಮಾಡೋದಾಗಿರ್ಬೋದು, ಇವುಗಳನ್ನೆಲ್ಲ ನಾವು ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗ್ತದಲ್ವಾ, ಅಂದ್ರೆ ವೇಳೆ ಬೇಕಾಗ್ತೈತೆ, ಹೌದಲ್ಲ. ಹೀಗಾಗಿ ಒಬ್ರು ಬಂದ್ರೆ ನಾವೇನೋ ಮಾಡ್ಬೋದು, ಆದ್ರೆ ಹಿಂಗೆ 10-20 ಜನ ಬಂದ್ರೆ ಅವಾಗ ಏನ್ ಮಾಡ್ಲಿಕ್ಕೆ ತೋಚೋದಿಲ್ಲ. ಹೀಗಾಗಿ ಮನೋರಮೆ ಏನ್ ಪ್ರಶ್ನೆಯನ್ನ ಮಾಡ್ತಾರ ಮುದ್ದನವ್ರಿಗೆ, ಶತ್ರುಘ್ನ ಒಮ್ಮನೆ ಬಂದ್ರೆ ಆತನಿಗೆ ಸತ್ಕಾರ ಮಾಡುವಂತದ್ದಲ್ಲ, ಶತ್ರುಘ್ನ ಜೊತೆ ಸಾವಿರ ಅಷ್ಟು ಇರುವಂತಹ ಒಂದು ಸೈನ್ಯನ ಬಂದೈತೆ. ಅವ್ರಿಗೆಲ್ಲ ಅರಣ್ಯಕ ಮುನಿಗಳು ಕೂಳನ್ನ ಕೊಟ್ಟು ನೀರನ್ನ ಕೊಟ್ಟು ಸತ್ಕಾರವನ್ನ ಮಾಡಿದ್ರನ ಅಂತ ಕೇಳ್ತಾರ. ಅದಕ್ಕ ಮುದ್ದನ ಏನ್ ಹೇಳ್ತಾರ ನೋಡಿ. ಅದಕ್ ಮುದ್ದಾನೆ ಏನ್ ಹೇಳ್ತಾನ ಮನೋರಮೆ ಪ್ರಶ್ನೆಗೆ, ಅಪ್ಪುದಪ್ಪುದು ಅನಿ ಭರುಮಂ ಯಥೇಚ್ಛಂ ಮೃಷ್ಟಾನ್ನ ಭೋಜನನಿ ತನಿಸಿದೆ. ನೋಡಿ ಅವಾಗ ಏನ್ ಹೇಳ್ತಾನವ, ಹೌದು ಅರಣ್ಯಕ ಮಹರ್ಷಿಗಳು ಬರೀ ಆತನಿಗೆ ಯಥೇಚ್ಛಂ ಅಂತಂದ್ರ ಬರೀ ಕೇವಲ ಊಟವನ್ನ ಅಷ್ಟೇ ನೀರನ್ನ ಕೊಡ್ಲಿಲ್ಲ, ಅವರಿಗೆ ಮೃಷ್ಟಾನ್ನ ಸಾಕಷ್ಟು ಆಗಿರುವಂತಹ ಮೃಷ್ಟಾನ್ನ ಭೋಜನ ಅಂದ್ರೆ ಸಿಹಿಯಾದಂತಹ ತಿನಿಸುಗಳನ್ನ ಒಳಗೊಂಡಿರುವಂತಹ ಸಿಹಿಯಾದಂತಹ ಊಟವನ್ನು ಒಳಗೊಂಡಿರುವಂತಹ ಒಂದು ಮೃಷ್ಟಾನ್ನ ಭೋಜನವನ್ನ ಅವರಿಗೆ ಕೊಟ್ಟು ಅವರ ಹೊಟ್ಟೆಯನ್ನ ತನ್ನಗಾಗಿ ತನ್ನಗ ಅನಿಸಿದರು ಅಂತ ಅರ್ಥ, ಹೌದಾ. ಮುದ್ದನ ಮನೋರಮೆ ಪ್ರಶ್ನೆಗೆ ಬಂದಿರುವಂತ ಶತ್ರುಘ್ನ ಮತ್ತು ಆತನ ಪರಿವಾರಕ್ಕೆ ಅರಣ್ಯಕ ಮುನಿಗಳು ಏನ್ ಮಾಡಿದ್ರು, ಮೃಷ್ಟಾನ್ನ ಭೋಜನವನ್ನ ಕೊಟ್ಟು ಆತರಿಗೆ ತನಿಸಿದಂ ಅಂತಂದ್ರ ಹೊಟ್ಟೆಯನ್ನ ಸಂತೃಪ್ತಿಯನ್ನ ಮಾಡಿದರು. ಮೃಷ್ಟಾನ್ನ ಭೋಜನದಿಂದ ಅವರನ್ನ ಅಷ್ಟನ್ನು ಸಂತೃಪ್ತಿಗೊಳಿಸಿದರು ಅಂತ ಹೇಳ್ತಾನ ನೋಡ್ರಿ. ಅದಕ್ಕ ಮತ್ತ ಮನೋರಮೆ ಏನ್ ಹೇಳ್ತಾಳ ನೋಡಿ ಅವಾಗ ಮನೋರಮೆ ಮತ್ತೇನ್ ಹೇಳ್ತಾರ, ಎನಗಿ ದಚ್ಚರಿ ಎಂತುಟ್ಟಾರ್ತಂ. ನೋಡ್ರಿ ಏನ್ ಆಶ್ಚರ್ಯ ಆಗೈತಿಪ್ಪ ನನಗಂತಂದ್ರ, ಅರಣ್ಯಕ ಮುನಿಗಳು ಕೇವಲ ಊಟವನ್ನ ಮಾತ್ರ ಕೊಡ್ಲಿಲ್ಲ, ಬಂದಿರುವಂತಹ ಪಡೆಗೆ ಶತ್ರುಘ್ನನ ಮತ್ತು ಆತನ ಪಡೆಗೆ ಆತನ ಸೈನ್ಯಕ್ಕೆ ಕೇವಲ ಊಟ ಮಾತ್ರವನ್ನ ಕೊಡ್ಲಿಲ್ಲ, ಅವರು ಮೃಷ್ಟಾನ್ನ ಭೋಜನವನ್ನು ಮಾಡಿದ್ರು. ದಿಢೀರನೆ ಬಂದಿರುವಂತಹ ಅಷ್ಟೊಂದು ಸೈನ್ಯಕ್ಕೆ ಅವರು ಅರಣ್ಯಕ ಮುನಿಗಳು ಯಾವ ರೀತಿಯಾಗಿ ಊಟವನ್ನ ಬಡಿಸಿದ್ರು, ಅಷ್ಟೊಂದು ಹೇಗೆ ಅವರು ಸಿಹಿಯಾದಂತ ಊಟವನ್ನ ಕೊಟ್ರು ಅಂತ ಹೇಳಿ ನನಗೆ ಆಶ್ಚರ್ಯ ಆಗೈತಿ ಅಂತ ಹೇಳಿ ಮತ್ತೆ ಪ್ರಶ್ನೆಯನ್ನ ಮಾಡ್ತಾರ ಮುದ್ದನನಿಗೆ. ಆಗ ಮುದ್ದನ ಏನ್ ಹೇಳ್ತಾನ ನೋಡಿ ಮುದ್ದನ ಏನ್ ಹೇಳ್ತಾನ, ಏ ಮುನಿಗಳು ಒಂದು ಜಪದ ತಪದ ಮಂತ್ರದ ಬಲ್ಮೆಯಂ ಕಿರಿದೆ ಬೇಡಿದ ಪುರುಳನು ನುರಿದಂ ತಂದಿಗುಂ. ನೋಡಿ ಹಂಗಂತಂದ್ರ ನೋಡಿ ಇವಾಗ ಅಂತಂದ್ರೆ ಈ ನಮ್ಮ ಮುದ್ದನ ಏನ್ ಹೇಳ್ತಾನಪ್ಪ ಅಂತಂದ್ರೆ, ಹೆಂಡತಿಯ ಮಾತಿಗೆ ಮುನಿಗಳಂತಂದ್ರೆ ಏನ್ ಸಾಮಾನ್ಯ ಮುನಿಗಳಂತ ಅನ್ಕೊಂಡೇನ, ಅರಣ್ಯಕ ಮುನಿಗಳು ಅವ್ರಿಗೆ ಎಂತ ಈ ಶಕ್ತಿ ಐತಿ, ಬಲ್ಮೆ ಅಂತಂದ್ರೆ ಶಕ್ತಿ, ಅವ್ರಿಗೆ ಜಪದ ತಪದ ಮಂತ್ರದ ಶಕ್ತಿ ಐತಿ, ದಿವ್ಯವಾದಂತ ಅವರಿಗೆ ಶಕ್ತಿ ಐತಿ. ಅವ್ರನ್ನೇನು ಸಾಮಾನ್ಯವಾದಂತಹ ಮುನಿಗಳು ಅನ್ಕೊಂಡೇನ, ಅವ್ರಿಗೆ ಇರುವಂತಹ ಜಪದ ತಪದ ಶಕ್ತಿ ಮುಂದೆ ಅವ್ರು ಏನ್ ಬೇಡ್ತಾರಲ್ಲ ಅದು ತತ್ಕ್ಷಣದಲ್ಲಿ ಅವ್ರಿಗೆ ಸಿಗ್ತತಿ ಅಂತ ಹೇಳ್ತಾನ. ಹೆಂಡತಿಯ ಮಾತಿಗೆ ನನಗೇನ್ ಆಶ್ಚರ್ಯ ಆಗೈತಪ್ಪ ಅಂತ ಹೇಳಿ ಕೇಳ್ತಾಳಲ್ಲ ಹೆಂಡತಿ ಮನೋರಮೆ. ಅದಕ್ಕ ಮುನಿಗಳು ಒಂದು ಸಾಮಾನ್ಯದವ್ರಂತೆ ಅನ್ಕೊಂಡಿನ, ಮುನಿಗಳಲ್ಲಿ ಇರ್ತಕ್ಕಂತಹ ಏನೈತಿ ಜಪದ ತಪದ ಶಕ್ತಿ ಏನೈತಿ ತುಂಬಾ ಬಲವಾದಂತವ್ರು, ಏನ್ ಕೇಳಿದ್ರು ತಕ್ಷಣವೇ ಅದು ಈಡೇರುವಂತಹ ಒಂದು ಶಕ್ತಿ ಯಾರಿಗೈತಿ, ಅಂತಹ ಅರಣ್ಯಕ ಮುನಿಗಳಿಗೆ ಐತಿ ಅಂತೇಳಿ ಮುದ್ದನ ಹೇಳ್ತಾ. ಅವಾಗ ಮತ್ತ ಮನೋರಮೆ ಏನ್ ಹೇಳ್ತಾಳ ಮುದ್ದನನಿಗೆ ನೋಡಿ ಮನೋರಮೆ ಹೇಳ್ತಾಳ, ಮನೋರಮೆ ಅಂತುಟ್ಟೆಂ ಘನಂ ಆವುದಂ ಮಂತ್ರ. ನೋಡು ಅಂತದ ಅಷ್ಟೊಂದು ಶಕ್ತಿ ಐತಾ ಆ ಮಂತ್ರ ಯಾವುದಪ್ಪ ಅದು, ಅಂತ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇರುವಂತಹ ಮಂತ್ರ ಯಾವುದದು. ಅವಾಗ ಅರಣ್ಯಕ ಮುನಿಗಳು ಅಷ್ಟೊಂದು ತಮ್ಮ ಶಕ್ತಿ ಉಳ್ಳುವಂತಹ ದಿವ್ಯವಾಗಿರುವಂತಹ ಶಕ್ತಿ ತಮ್ಮ ಜಪದ ತಪದ ಉಳ್ಳುವಂತಹ ಏನು ಶಕ್ತಿ ಐತಲ್ಲ ಆ ಶಕ್ತಿ ಯಾವುದದು, ಅಷ್ಟೊಂದು ಶಕ್ತಿ ಇರುವಂತಹ ಮಂತ್ರ ಯಾವುದದು ಅಂತೇಳಿ ಮನೋರಮೆ ಮತ್ತೆ ಮುದ್ದನನಿಗೆ ಪ್ರಶ್ನೆಯನ್ನ ಮಾಡ್ತಾಳ. ಅವಾಗ ಮುದ್ದನ ಏನ್ ಹೇಳ್ತಾನ ನೋಡಿ, ಮುದ್ದನ ಏನ್ ಹೇಳ್ತಾ, ಆವುದೆಂ ಏಕ ಅಕ್ಷರಿ ದ್ವಿ ಅಕ್ಷರಿ ತ್ರಿ ಅಕ್ಷರಿ ಚತುರ್ ಅಕ್ಷರಿ ಪಂಚಾಕ್ಷರಿ ಷಡ್ ಅಕ್ಷರಿ ಮುಂತಪ್ಪ ಪ್ರಸಿದ್ಧ ಮಂತ್ರಗಳು ಅಳ್ತೆ ಅಂತ ಹೇಳ್ತಾನ. ಅಂತಂದ್ರೆ ನೋಡ್ರ ಅವಾಗ ಮುದ್ದನ ಏನ್ ಹೇಳ್ತಾನ, ಯಾವುದಂತೆ ಮಂತ್ರ ಕೇಳತ್ತಿಲ್ಲ, ಏಕ ಅಕ್ಷರಿ ದ್ವಿ ಅಕ್ಷರಿ ತ್ರಿ ಅಕ್ಷರಿ ಚತುರ್ ಅಕ್ಷರ, ಹೀಗೆ 1 ಅಕ್ಷರ 2 ಅಕ್ಷರ 3 ಅಕ್ಷರ 4 ಅಕ್ಷರಗಳಿಂದ ಕೂಡಿರುವಂತಹ ಮಂತ್ರ ಇರ್ತತಿ. ಅದು ಯಾವ್ದು ಮಂತ್ರಪ್ಪ ಅಂತಂದ್ರ
ಕೇಳು ಹೇಳ್ತೀನಿ ಅಂತ ಮನೋರಮೆ ಹೇಳ್ತಾನ. ಏನಂತ? ಏಕ ಅಕ್ಷರಿ ಅಂತಂದ್ರ ಒಂದು ಅಕ್ಷರದ ಮಂತ್ರ ಅಂತ ನಾವು ಹೇಳ್ಬೋದು. ಉದಾಹರಣೆಗೆ ಓಂ ಅಂತ ಕರಿತೀವಿ. ಅದಾದ್ಮೇಲೆ ದ್ವಿ ಅಕ್ಷರಿ ಅಂತಂದ್ರೆ 2 ಅಕ್ಷರದಿಂದ ಕೂಡಿರುವಂತಹ ಮಂತ್ರಕ್ಕೆ ಉದಾಹರಣೆಗೆ ರಾಮ, ನಾಮ ಅಂತೇಳಿ ಎಲ್ಲ ಕರಿತೀವಿ. ಆಮೇಲೆ ತ್ರಿ ಅಕ್ಷರಿ ಅಂತಂದ್ರ 3 ಅಕ್ಷರದಿಂದ ಕೂಡಿರುವಂತಹ ಮಂತ್ರಕ್ಕೆ ನಾವು ಶಿವಾಯ ಅಂತ ಕರಿತೀವಿ. ನೋಡಿ, 1 ಅಕ್ಷರ ಅಂದ್ರ ಓಂ ಅಂತ, 2 ಅಕ್ಷರ ಅಂದ್ರ ರಾಮ ನಾಮ, 3 ಅಕ್ಷರ ಅಂದ್ರ ಶಿವಾಯ ಅನ್ನುವಂತ 3 ಪದಗಳು ಬಂದ್ವು ಇಲ್ರಲ್ಲಿ. ಚತುರಕ್ಷರಿ ಅಂತಂದ್ರೆ ಉದಾಹರಣೆಗೆ ನಾರಾಯಣ, ನಾರಾಯಣ 4 ಅಕ್ಷರ 4 ಪದಗಳನ್ನ ಕೂಡಿರುವಂತಹ ಒಂದು ಮಂತ್ರ ಅಲ್ವಾ. ಪಂಚಾಕ್ಷರಿ ಅಂತಂದ್ರ ನಮ ಶಿವಾಯ, ನಮ್ಮ ಮತ್ತು ಶಿವಾಯ 5 ಪದಗಳಿಂದ ಕೂಡಿರುವಂತಹ ಒಂದು ಮಂತ್ರ. ಇನ್ನು ಷಡಕ್ಷರಿ ಅಂತಂದ್ರ ಉದಾಹರಣೆಗೆ ನಾವು ನೋಡ್ಬೋದು ಓಂ ನಮ ಶಿವಾಯ ಅಂತ ಕತ್ತು. ಹೀಗೆ ಮುಂತಾದಂತಹ ಪ್ರಸಿದ್ಧವಾದಂತಹ ಮಂತ್ರಗಳು ನೋಡಿ. 1 ಅಕ್ಷರ ಉದಾಹರಣೆಗೆ ಓಂ ಆಗಿರ್ಬೋದು, ರಾಮನಾಮ ಆಗಿರ್ಬೋದು, ಶಿವಾಯ ಆಗಿರ್ಬೋದು, ನಾರಾಯಣ ಆಗಿರ್ಬೋದು, ನಮ ಶಿವಾಯ ಆಗಿರ್ಬೋದು, ಓಂ ನಮ ಶಿವಾಯ. ಹೀಗಾಗಿ 7 ಅಕ್ಷರಗಳಿಂದ ಕೂಡಿರುವಂತಹ ಒಂದು ಮಂತ್ರ ಅಂತಾನೆ ಹೇಳಬಹುದು. ಹೌದಾ? ಈ ಮಂತ್ರಗಳನ್ನ ಏನ್ ಹೇಳ್ತಾನ ಮುದ್ದಣ್ಣ ನೋಡಿ. ಹೌದಾ? ಏನಂತ? 1 ಅಕ್ಷರ, 2 ಅಕ್ಷರ, 3 ಅಕ್ಷರ, 4 ಅಕ್ಷರ, 5 ಅಕ್ಷರ, 6 ಅಕ್ಷರಗಳಿಂದ ಕೂಡಿರುವಂತಹ ಒಂದು ಮಂತ್ರ ಇರ್ತಾವಲ್ಲ, ಅದೇ ರೀತಿಯಾಗಿ ಅವ್ರು ಏನ್ ಪ್ರಸಿದ್ಧ ಮಂತ್ರಗಳ ಇದೇ ರೀತಿಯಾಗಿ ಅರಣ್ಯಕ ಮುನಿಗಳು ಕೂಡ ಇಂತಹ ಹಲವಾರು ಮಂತ್ರಗಳು ಗೊತ್ತಿದ್ದು ಇಂತಹ ಪ್ರಸಿದ್ಧವಾಗಿರುವಂತಹ ಮಂತ್ರಗಳನ್ನ ಎಲ್ಲ ಬಲ್ಲವರು ಯಾರಾಗಿದ್ರು? ಅರಣ್ಯಕ ಮುನಿಗಳು ಆಗಿದ್ರು ಅಂತ ಹೇಳ್ತಾನ. 1 ಅಕ್ಷರ, 2 ಅಕ್ಷರ, ತ್ರಿ ಅಂದ್ರ 3, ಚತುರ್ ಅಂದ್ರ 4, ಪಂಚ ಅಂದ್ರ 5, ಷಡ್ ಅಂದ್ರ 6 ಅಕ್ಷರಗಳಿಂದ ಕೂಡಿರುವಂತಹ ಮಂತ್ರಗಳು ಹೇಗೆ ನಮಗ್ ಗೊತ್ತದಲ್ಲ ಅದೇ ರೀತಿ ಅರಣ್ಯಕ ಮುನಿಗಳು ಕೂಡ ಪ್ರಸಿದ್ಧವಾಗಿರುವಂತಹ ಮಂತ್ರ ಗೊತ್ತಿತ್ತು ಅಂತ ಹೇಳಿ ಮುದ್ದನ್ ಹೇಳ್ತಾಳ. ಅದಕ್ಕೆ ಮತ್ತೆ ಮನೋರಮೆ ಏನ್ ಹೇಳ್ತಾಳ ನೋಡಿ. ಯಾವಾಗ ಮನೋರಮೆ ಏನ್ ಹೇಳ್ತಾಳ? ಮನೋರಮೆ ಓ ಇನಿತು ಒಂದು ಜಪದ ಬಲ್ಮೆ ನೆರ ಪೀರ್ಮಿನಿಂ ಪೆರ ತೊಂದರ ಗೊಡವೆ ಇಲ್ಲದಿರ್ಕೊಂ ತಾಪಸರ. ನೋಡಿ ಹಂಗಂತಂದ್ರೆ ಅವಾಗ ಮನೋರಮೆ ಅಂತಾಳ, ಈ ನೀತೊಂದು ಜಪದ ಬಲ್ಮೆ ಅಂದ್ರೆ ಶಕ್ತಿ ಅಲ್ವಾ. ಈ ರೀತಿಯಾಗಿ ಅವ್ರ ಜಪದ ಶಕ್ತಿ ಅವ್ರಿಗೆ ಇರುವುದರಿಂದ ಏನಾಗ್ತದೆ? ನೆರ ಅಂತಂದ್ರೆ ನೆರವು ಅಂದ್ರೆ ಅಥವಾ ಸಹಾಯ ಅಂತ ಹೇಳ್ತೀವಿ. ಈ ರೀತಿಯಾಗಿ ಜಪದ ಶಕ್ತಿ ಇರುವುದರಿಂದ ತಪಸ್ವಿಗಳಿಗೆ ಏನಾಯ್ತು? ಯಾವುದೇ ಗೊಡವೆ ಇಲ್ಲ, ಯಾವುದರ ಚಿಂತೆಯು ಕೂಡ ಅವರಿಗೆ ಇಲ್ಲ ಅಂತೆ ಮನೋರಮೆ ಏನ್ ಹೇಳ್ತಾ ಮುದ್ದಣ್ಣನಿಗೆ ಹೇಳ್ತಾ. ಜಪದ ಶಕ್ತಿ ಅವ್ರಿಗೆ ಇರುವುದರಿಂದ, ಅವ್ರಿಗೆ ಆ ನೆರವು ಇರುವುದರಿಂದ ಅವ್ರಿಗೆ ಯಾವುದ್ರ ಚಿಂತೆ ಕೂಡ ಇಲ್ಲ ಅಂತೆ ಮನೋರಮೆ ಮುದ್ದಣ್ಣನಿಗೆ ಹೇಳ್ತಾಳ. ಅದಕ್ಕೆ ಮುದ್ದಣ್ಣ ಏನ್ ಹೇಳ್ತಾರ ನೋಡಿ. ಆಗ ಮುದ್ದಣ್ಣ ಅಪ್ಪು ತಪ್ಪುದು ತಪ್ಪೆಂ ಅಂತಂದ್ರೆ ಹೌದು ಅದ್ರೊಳಗೆ ಇಂತಹ ತಪಸ್ವಿಗಳಿಗೆ, ಇಂತಹ ಮುನಿಗಳಿಗೆ, ಅವರಿಗೆ ದಿವ್ಯವಾಗಿರುವಂತಹ ಒಂದು ಮಂತ್ರದ ಶಕ್ತಿ ಇರ್ತೈತಲ್ಲ, ಹಾಗಂತಹ ಶಕ್ತಿ ಇರುವಂತಹ ಮುನಿಗಳಿಗೆ ಅದೆಲ್ಲ ಸಾಮಾನ್ಯವಾದದ್ದೇ ಅಲ್ವಾ. ಅದ್ರಲ್ಲಿ ಏನು ತಪ್ಪು ಅಂತ ಹೇಳಿ ಅವನು ಹೆಂಡತಿಗೆ ಹೇಳ್ತಾನವ, ಪ್ರಶ್ನೆ ಮಾಡ್ತಾನವ. ಏನಂತ? ಅದ್ರಲ್ಲಿ ಏನ್ ತಪ್ಪು? ಅವ್ರಿಗೆ ಜಪದ ಶಕ್ತಿ ಇರುವುದರಿಂದ ಅವ್ರಿಗೆ ಎಲ್ಲವೂ ಕೂಡ ಸಾಧ್ಯವಾಗ್ತತಿ, ಯಾವುದು ಅಸಾಧ್ಯ ಅನ್ನೋದು ಇರುವುದಿಲ್ಲ ಅಂತೆ ಮುದ್ದಣ್ಣ ಹೇಳ್ತಾನ. ಅದಕ್ಕೆ ಮನೋರಮೆ ಏನ್ ಹೇಳ್ತಾಳ ನೋಡಿ. ಅದಕ್ಕೆ ಮನೋರಮೆ ಅಂತದಿರ್ಕೆ ಅಂತ ಅದು ಇರ್ಕೆ ನಿನ್ನ ಅಣ್ಣರ ಅಪ್ಪ ಕಬ್ಬಿಗರ ಮನೆ ವಾರ್ತೆಯೋಳ್ ಇನಿಸು ಒಂದಂ ಗೊಡವೆ ಕೊಳ್ಳದೆ ಕೆಮ್ಮನೆ ಪಾಳ್ ಕತೆಯ ಕಬ್ಬದೊಳ್ ಪೋಳ್ತಂ ಬೆಮಗುಂಡು ಈರ್ಪರ ಅಲೆ ಅವರ್ಗೆ ಬಟ್ಟೆಯೋಂ ಉಣ್ಣಲೇಂ ತಿನ್ನಲೇಂ ಅಂತೆ ಇರೆ ಒಂದು ಜಪಂ ಪಿರಿಯ ತವಸಿಗಳ ಅತ್ತ ನಿಮ್ ಉಪದೇಶಂ ಕೊಂಡಡೆ ಆಗದೆ ಅಂತ ಹೇಳಿ ಮನೋರಮೆ ಕೇಳ್ತಾಳ. ಅದಕ್ಕ ಅಂದ್ರೆ ನೋಡಿ, ಅಂತದೀರ್ಕೆ ಅಂತಂದ್ರ ಸರಿ ನೀನ್ ಹೇಳೋದೆಲ್ಲ ನಾನು ಒಪ್ತೀನಿ, ಆದ್ರ ಅದೆಲ್ಲ ಹಾಗಿರ್ಲಿ. ಆದ್ರ ನಾನೇನ್ ಕೇಳತ್ತೇನೆ ಅಂತಂದ್ರ, ನಿನ್ನರಪ್ಪ ಅಂತ ಕಬ್ಬಿಗರ ಅಂತಂದ್ರೆ ಇಲ್ಲಿ ಕವಿಗಳು ಅಂತ ಕರಿತೀವಿ. ಹೌದಾ? ನಿನ್ನಂತಹ ಕವಿಗಳು ಸಾಕಷ್ಟು ಜನ ಏನದಾರ ಈ ಭೂಮಿ ಮೇಲೆ ಅದಾರ. ಅವರೆಲ್ಲ ಮನೆಯ ವಾಳ್ತಿಯೋಳು ಅಂತಂದ್ರ ಮನೆಯನ್ನ ನಡೆಸುವಂತ ಹೆಂಡತಿಯ ಬಗ್ಗೆ ಅಥವಾ ತನ್ನ ಮನೆಯ ಬಗ್ಗೆ ಆ ಕವಿಗಳಿಗೆ ಏನೈತಿ, ಹೌದಾ, ಮನೆಯ ನಡೆಸ್ತಾ ಇರುವಂತಹ, ಮನೆಯನ್ನ ನೋಡ್ಕೊಳ್ತಿರುವಂತಹ ಕವಿಗಳಿಗೆ ಏನ್ ಹೇಳ್ತಾರ? ಕವಿಗಳಿಗೆ ಇನಿತು ಒಂದು ಗೊಡವೆ ಕೊಳ್ಳದೆ ಅಂತಂದ್ರ ಅಂತವ್ರಿಗೆ ಮನೆಯನ್ನ ನಡೆಸ್ತಿರುವಂತಹ ಕವಿಗಳಿಗೆ ಒಂದ್ ಸ್ವಲ್ಪನೂ ಯಾವುದೇ ಗೊಡವೆ, ಯಾವುದೇ ಚಿಂತೆ ಇಲ್ಲದೆ ಅವ್ರು ಯಾವಾಗಲೂ ನೋಡಿ ಅವಾಗ
ನೀ ಯಾವುದನ್ನು ಗೊಡವೆ ಇಲ್ಲದೆ ಏನ್ ಕೆಮ್ಮನೆ ಪಾಳ್ಗತಿ ಅಂದ್ರೆ ಸುಮ್ನೆ ಒಂದ್ ಯಾವ್ದಾದ್ರು ಒಂದ್ ಕತೆ ಹೇಳ್ಕೊಂಡ್ ಕೂಳ್ತಿರ್ತಿರಲ್ಲ ನಿಮ್ಮಂತ ಕವಿಗಳು, ನಿಮ್ಗೆ ಏನಾದ್ರೂ ಮನೇಲಿರುವಂತಹ ಮನೆ ಹೆಂಡತಿಯ ಬಗ್ಗೆ ಅಥವಾ ಮನೆತನದ ಬಗ್ಗೆ ನಿಮಗೆ ಅವಾಗ ಬಟ್ಟೆ ಅಂದ್ರೆ ಅವ್ರಿಗೆ ಬಟ್ಟೆಯ ಬಗ್ಗೆ ತಗೋಬೇಕನ್ನೋ ಚಿಂತೆ ಇದೆ, ಅಥವಾ ಉಣ್ಲಿಕ್ಕೆ ಅವ್ರು ಏನ್ ಮಾಡಾಕತ್ತಾರ ಮನ್ಯಾಗ ಅವ್ರು ಏನ್ ತಿನ್ನತಾರ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾರ ಗೊತ್ತೈತೆನ, ಅವ್ರ ಮನೆಯನ್ನ ಹೇಗ್ ನಡ್ಸತಾರ, ಅವ್ರ ಮನೇಲಿ ಇರ್ತಕ್ಕಂಥ ನನ್ನ ಹೆಂಡತಿ ಏನ್ ಮಾಡತ್ತ ಅನ್ನೋದ್ರ ಬಗ್ಗೆ ಸ್ವಲ್ಪ ಆದ್ರೂ ನಿಮ್ಗ ಗೊತ್ತೈತನ ಇಲ್ಲ. ನೀವು ಬರೇ ಆ ಪಾಳ್ಗತೆನ ಸುಮ್ನೆ ಯಾವ್ದಾದ್ರು ಪಾಳ್ಗತೆನ ಕೇಳ್ಕೊ ಕೂತಿರ್ತಾರಲ್ಲ, ನಿಮ್ಮ ಮನೆಯ ಬಗ್ಗೆ ಮನೇಲಿ ಇರ್ತ ಹೆಂಡತಿ ಬಗ್ಗೆ ಉಣ್ಲಿಕ್ಕೆ ತಿನ್ಲಿಕ್ಕೆ ಹಾಕೊಳಿಕ್ಕೆ ಬಟ್ಟೆ ಅವ್ರ ಮುಂದಿನ ಜೀವನದ ದಾರಿ ಏನು ಎಂಬುದ್ರ ಬಗ್ಗೆ ನಿಮ್ಗೆ ಏನಾರ ಗೊತ್ತೈತೆನ ಅಂತಂದ್ರ ಅಂತಿರೋ ಒಂದು ಜಪಂಪಿರಿ ಅಂತಂದ್ರೆ ಇಲ್ಲಿ ಹಿರಿಯ ಅಂದ್ರ ನೀವು ಕೂಡ ಅಂತ ಹಿರಿಯ ತಪಸ್ವಿಗಳ ಕಡೆ ಹಿರಿಯ ಮುನಿಗಳ ಕಡೆ ನೀವು ಯಾಕೆ ಉಪದೇಶವನ್ನ ಮಾಡಬಾರ್ದು, ನಮ್ಮ ಮುಂದಿನ ಜೀವನಕ್ಕೆ ಅವನ ಉಪದೇಶವನ್ನ ಮಂತ್ರವನ್ನ ನೀವ್ಯಾಕೆ ಕಲ್ಕೋಬಾರ್ದು, ನಮ್ಮ ಮುಂದಿನ ಜೀವನ ಚೆನ್ನಾಗಿರತ್ತಲ್ಲ ಅಂತೇಳಿ ಮನೋರಮೆ ಮುದ್ದನನಿಗೆ ಹೇಳ್ತಾಳ. ಅದಕ್ಕ ಮುದ್ದನ ಏನ್ ಹೇಳ್ತಾನ ನೋಡಿ. ಅದಕ್ಕ ಮುದ್ದನ ಏನ್ ಹೇಳ್ತಾನ ನೋಡ್ರಿ, ಮುದ್ದನನಿಗೆ ಮನೋರಮೆ ತನ್ನ ಹೆಂಡತಿ ಮನೋರಮೆ ಮಾತನ್ನ ಕೇಳಿ ತುಂಬಾ ನಗು ಬಂದ್ಬಿಡ್ತೈತೆ. ಅವಾಗ ಏನ್ ಹೇಳ್ತಾನವ, ಮುದ್ದನ ಮುಗುಳ್ನಗೆಯಿಂದ ಎಮ್ಮ ಅವರ ಒಂದು ಇರಕ್ಕೆ ನಗುವ, ಆ ಎಮ್ಮ ಅಣ್ಣರ ಅಪ್ಪ ಕಬ್ಬಿಗೆರ್ಗೆ ಕೊರತೆಯೋ ತಮ್ಮ ಒಂದೇ ನುಡಿಯ ಬಲ್ಪಿ ಮೂಜಗಮುಂ ಅಳಿಸುವ ಪುಗಳ್ವ ತೆಗಳ್ವ ಕೊಳ್ಳ್ವ ತಾಳ್ವ ತೂಳ್ವ ಪೂಳ್ವ ಪೇಳ್ವ ಬಾಳ್ವ ಸಿಂಗಾರದ ಬಣ್ಣ ಕಬ್ಬಿಗರ ತೆರಣಂ ಇನ್ನು ನೀನ್ ಅರಿಯೇಮಂ ಅಂತ ಹೇಳ್ತಾನ. ಅಂತಂದ್ರೆ ನೋಡಿ, ಅವಾಗ ಮುಗುಳ್ನಗೆ ಏನ್ ಹೇಳ್ತಾನ, ಮನೋರಮೆ ಏನ್ ಪ್ರಶ್ನೆ ಮಾಡಿರ್ತಾಳ, ನಿಮ್ಮಂತಹ ಕವಿಗಳು ಏನ್ ಮಾಡ್ತಾರ, ಸುಮ್ನೆ ಯಾವುದೋ ಒಂದು ಪಾಳ ಕಥೆಯನ್ನ ಹೇಳ್ಕೊಂಡು ನಿಮ್ಗೆ ನಿಮ್ಮ ಜೀವನದ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ನಿಮ್ಗೆ ತಲೆನೇ ಕೆಡಿಸ್ಕೋಂಗಿಲ್ಲ. ಬರೀ ಕಥೆಗಳ ಬಗ್ಗೆ ಕವಿಗಳ ಬಗ್ಗೆನೆ ನೀವು ಏನ್ ಮಾಡ್ತಿರ್ತೀರ, ಇಂಥವ್ರ ಬಗ್ಗೆ ತಲೆ ಕೆಡಿಸ್ಕೋತೀರ. ನೀವ್ ಯಾಕೆ ಒಬ್ಬ ಹಿರಿಯ ತಪಸ್ವಿ ಕಡೆಯಿಂದ ಉಪದೇಶವನ್ನ ಮಾಡ್ಕೋಬಾರ್ದು, ಮಂತ್ರವನ್ನ ಕಲ್ಕೊಂಡ್ ಬರ್ಬಾರ್ದು ನಮ್ಮ ಜೀವನಕ್ಕಂತೆ ಪ್ರಶ್ನೆ ಮಾಡಿದಾಗ ಅವಾಗ ಮುದ್ದನ ಏನ್ ಹೇಳ್ತಾನ ನಗ್ತಾ, ಎಮ್ಮವರೊಂದಿರಕ್ಕೆ ನಗುವ, ಓ ನನ್ನಂತ ಕವಿಗಳನ್ನ ನೋಡಿ ನಿನ್ಗೆ ನಗು ಬರಾಕತನ, ನನ್ನ ಪರಿಸ್ಥಿತಿಯನ್ನ ನೋಡಿ ನಿನಗ ನಗು ಬರಾತತನ ಅಂತ ಹೇಳಿ ಮುದ್ದನ ಅಂತಾನ. ಮುಂದುವರೆದ ಏನ್ ಹೇಳ್ತಾನ, ಆ ಎಮ್ಮ ರಣ್ಣಪ್ಪ ಕಬ್ಬಿಗರಂ ಕೊರತೆಯು ಅಂತಂದ್ರ ನಿನಗ ನನ್ನಂತ ಕವಿಗಳನ್ನ ನೋಡಿ ನಗು ಬರಾದತ್ತಲ್ಲ, ನನ್ನಂತಹ ಕವಿಗಳಿಗೆ ನಾವು ಬರಿತಾ ಇರುವಂತಹ ಏನ್ ಕಾವ್ಯಗೆ ಎಷ್ಟೊಂದು ಶಕ್ತಿ ಐತಂತ ನಿನಗೆ ಏನಾರ ಗೊತ್ತೈತೆನ, ಆ ಕಾವ್ಯ ಎಷ್ಟೊಂದು ಮಹತ್ವ ಉಳ್ಳದಂತ ಏನ ಗೊತ್ತೈತನ. ಯಾಕಂದ್ರ ಆಗಿನ ಕಾಲದಲ್ಲಿ ಕವಿಗಳು ತುಂಬಾ ಬಡತನ ಇರುವಂತಹ ಒಂದು ಕಾಲಮಾನ ಅದು. ಅಂತಹ ಸಂದರ್ಭದಲ್ಲಿ ಅವರು ತಮ್ಮ ಮನೆಯನ್ನ ನಡೆಸುವುದು, ತಮ್ಮ ಕಾವ್ಯವನ್ನ ನಡೆಸು ತುಂಬಾ ಕಠಿಣವಾಗಿತ್ತು. ಹೌದಾ, ಅಂತಹ ಸಂದರ್ಭದಲ್ಲೂ ಕೂಡ ಅವರು ತಮ್ಮ ಕಾವ್ಯಗಳಿಗೆ ಅತ್ಯಂತ ಶಕ್ತಿಯನ್ನ ತಂದು ಕೊಟ್ಟಂತಹ ಕೀರ್ತಿ ಅಂದಿನ ಕಾಲದ ಕವಿಗಳಿಗೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹೌದಾ, ನಿನಗ ನಾನು ನೋಡಿದ್ರೆ ಏನಾಗತ್ತಿ, ನನ್ನ ಪರಿಸ್ಥಿತಿ ನನ್ನಂತ ಕವಿಗಳ ಪರಿಸ್ಥಿತಿ ನೋಡಿ ನಿಂಗೆ ನಗು ಬರಾದತ್ತ, ನಾವು ಬರ್ದಿರುವಂತ ಶಕ್ತಿ ಕಾವ್ಯಗಳಿಗೆ ಎಷ್ಟೊಂದು ಶಕ್ತಿ ಐತಿ ನಿನ್ಗೆ ಗೊತ್ತನ ಅಂತೇಳಿ ಮುದ್ದನ ಹೇಳ್ತಾನ. ಮುಂದುವರೆದು ತಮ್ಮದೊಂದೇ ನುಡಿಯ ಬಲ್ಪಿ ಮೂಜ ಗಜಮಂ ಮುನಿರಿಸುವ ಪೊಗಳ್ವ ಅಂತಂದ್ರೆ ಏನು, ನಮ್ದೊಂದು ನುಡಿಗೆ ಇಲ್ಲಿ ಎಷ್ಟೊಂದು ಶಕ್ತಿ ಐತಂತ ಏನಾರ ಗೊತ್ತೈತನ, ನಿನಗ ಎಷ್ಟು ಶಕ್ತಿ ಅಂದ್ರೆ 3 ಜಗತ್ತನ್ನ ಒಂದು ಮಾಡುವಂತ ಅಂತಂದ್ರ ಆಕಾಶ ಭೂಮಿ ಮತ್ತು ಪಾತಾಳ ಲೋಕ 3 ಜಗತ್ತನ್ನ ಹೊಗಳ್ವ ಅಂತಂದ್ರ ಹೊಗಳಿಸುವ, ತೆಗಳ್ವ ಅಂತಂದ್ರ ಬೈಯುವಂತಹ, ಪೊಗಳ್ವ ಅಂದ್ರ ಹೊಗಳಿಸುವಂತಹ, ತೆಗಳ್ವ ಅಂದ್ರ ಬೈಯುವಂತಹ, ಕೊಳ್ಳ್ವಾಳ್ವ ಅಂತಂದ್ರ ಕೊಂಡುಕೊಳ್ಳುವಂತಹ, ತಾಳ್ವ ಅಂತಂದ್ರ ತಾಳ್ಮೆಯಿಂದ ತಾಳುವಂತಹ, ತೋಳ್ವ ಅಂತಂದ್ರ ಆಳ್ವಿಕೆ ಮಾಡುವಂತಹ, ಹೂತಿಡುವಂತಹ, ಆಮೇಲೆ ಬಾಳುವಂತಹ, ಶೃಂಗಾರ ಇರುವಂತಹ ನಮ್ಮ ಯಾವುದಕ್ಕೈತಿ ನಮ್ಮ ಸಾಹಿತ್ಯಕ್ಕ ಐತಿ. ನೀನು ನಮ್ಮ ನುಡಿ ಬಗ್ಗೆ ನೀನು ಹೀಗೆ ಮಾತಾಡಕ್ ಹೋಗ್ಬೇಡ. ನಮ್ಮ ಒಂದೇ ಒಂದು ನುಡಿಗೆ ಎಷ್ಟೊಂದು ಶಕ್ತಿ ಐತಿ ಅಂದ್ರ ಹೊಗಳು ಶಕ್ತಿ ಐತಿ, ತೆಗಳುವಂತ ಶಕ್ತಿ ಐತಿ, ತಾಳ್ಮೆ ಇರುವಂತ ಶಕ್ತಿ ಐತಿ, 3 ಜಗತ್ತನ್ನ ಕೊಂಡಾಡುವಂತ ಶಕ್ತಿ ಐತಿ, ಬಾಳ್ವೆ ಮಾಡುವಂತ ಶಕ್ತಿ ಐತಿ. ನಮ್ಮಂತಹ ಒಂದು ನುಡಿಗೆ, ನಾವು ಶೃಂಗಾರ ಮಾಡುವಂತಹ ಒಂದು ನುಡಿಗೆ ಅಷ್ಟೊಂದು ಶಕ್ತಿ ಐತಿ. ನಮ್ಮ ಕೈಯಿಂದ ಏನು ಆಗುಲ್ಲ ಅಂತ ನೀ ಅನ್ಕೋಬೇಡ, ನಮ್ಮನ್ನ ಏನು ಅಸಾಧ್ಯವಾಗದ್ದು ಅಂತೇಳಿ ನೀನು ತಿಳ್ಕೊಬೇಡ. ನಮ್ಮಂತ ಕವಿಗಳನ್ನ ಏನು ನೀಗುವುದಿಲ್ಲ ಅಂತೇಳಿ ನೀನು ಹಿಂಜರಿಬೇಡ, ನಮ್ಮನ್ನ ಜರಿಬೇಡ ಅಂತ ಏನ್ ಹೇಳ್ತಾನ ಮುದ್ದನ್ನ ಮನೋರಮೆಗೆ ಹೇಳ್ತಾನ. ಅದಕ್ ಮನೋರಮೆ ಏನ್ ಹೇಳ್ತಾಳ ನೋಡಿ. ಮನೋರಮೆ ಬಿಸವಂ ಒಂದಂ ಗೊಂಡಂ ನಿಮ್ಮ ವರ್ಗ ಮಂತಿರೆ ಮಂತ್ರಂ ಸಿದ್ಧಿ ವರ್ಕುಮೆ ಅಂದ್ರೆ
ನೋಡಿ ಅವಾಗ ಮನೋರಮೆ ಬಿಸವಂದಂ ಅಂದ್ರೆ ಬಿಸವಂದ ಅಂತಂದ್ರೆ ವಿಸ್ಮಯಗೊಳ್ದು ಅತ್ಯಂತ ವಿಸ್ಮಯದಿಂದ ಏನ್ ಕೇಳ್ತಾಳ, ಓಹೋ ನಿಮ್ ಮೂರ್ ಜಗತ್ತನ್ನ ಒಂದು ಮಾಡುವಂತಹ, ಹೊಗಳುವಂತಹ, ತೆಗಳುವಂತಹ, ಕೊಂಡಾಡುವಂತಹ, ಬಾಳುವಂತಹ, ಆಳ್ವಿಕೆ ಮಾಡುವಂತಹ, ಹೂತಿಡುವಂತಹ, ತಾಳುವಂತಹ, ತಾಳ್ಮೆ ಇರುವಂತಹ ಎಷ್ಟೊಂದು ಶಕ್ತಿ ಐತಲ್ಲ ನಿಮ್ಮ ಒಂದು ನುಡಿಗೆ, ಅಂತಹ ಅಷ್ಟೊಂದು ಶಕ್ತಿ ಇರುವಂತಹ ಅಂದ್ರ ಆಗ ಅವಳು ವಿಸ್ಮಯದಿಂದ ಕೇಳ್ತಾಳು, ನಿಮ್ಮಂತವರಿಗೆ ಆ ತಪಸ್ವಿಗಳು ಹೇಗೆ ಮಂತ್ರವನ್ನ ಪಡೆದುಕೊಳ್ಳುವಂತ ಶಕ್ತಿ ಇತ್ತಲ್ಲ, ಹಂಗ ನಿಮ್ಗೂ ಕೂಡ ಅಂತಹ ಮಂತ್ರವನ್ನ ಒಲಮೆಯನ್ನ, ಆ ಮಂತ್ರದ ಒಲಮೆಯನ್ನ ಪಡೆದುಕೊಳ್ಳುವಂತ ಶಕ್ತಿ ಐತಲ್ಲ ನಿಮ್ ಕಡೆಯಿಂದನೂ ಸಾಧ್ಯನಾ ಅಂತೇಳಿ ಮನೋರಮೆ ಏನ್ ಮಾಡ್ತಾಳ ಕೇಳ್ತಾಳ. ಅದಕ್ಕ ಮುದ್ದನ್ನ ಏನ್ ಹೇಳ್ತಾನ, ಮುದ್ದನ್ನ ತಡೆಯಂ ಅಳ್ಕೆಂ, ನೋಡು ಅಂತದ್ ಏನೈತಿ ನಮ್ದ, ಅಲ್ಲ ನಮ್ಗ ಅಂತಹ ನುಡಿಗೆ ಅಷ್ಟೊಂದು ಶಕ್ತಿ ಐತಲ್ಲ, ಅದಕ್ಕೆ ಹೆದರುವಂತದ್ದು ಏನೈತಿ ಅಂಥೇಳಿ ಮುದ್ದನ ಮತ್ತು ಮನೋರಮೆಗೆ ಏನ್ ಮಾಡ್ತಾನ ಕೇಳ್ತಾನ. ಅದಕ್ಕೆ ಮನೋರಮೆ ಏನ್ ಹೇಳ್ತಾಳ, ಮನೋರಮೆ ನಿನ್ನ ಒಳಮೊಳವೆ ಅಂದ್ರ ನಿನ್ನೊಳಗೂ ಅಂತಹ ಮಂತ್ರ ಏನಾರ ಐತನ, ನೀ ಏನಾರ ಆ ಮಂತ್ರವನ್ನ ಕಲ್ತಿಯನ ಅಂತೇಳಿ ಮನೋರಮೆ ಏನ್ ಮಾಡ್ತಾಳ ಕೇಳ್ತಾ. ಅವಾಗ ಮುದ್ದನ ಏನ್ ಹೇಳ್ತಾವ, ವಿಸ್ಮಯದಿಂದ ಕೇರುವಂತಹ ಪ್ರಶ್ನೆಗೆ ಮುದ್ದನ ಏನ್ ಹೇಳ್ತಾನ, ಅಲ್ಲ ತಡಿ ಒಂದ್ ನಿಮಿಷ, ನಮ್ಗ ಅಷ್ಟೊಂದ್ ಶಕ್ತಿ ಐತಿ ನಮ್ ನುಡಿಗೆ, ಆದ್ರೆ ಹೆದರುವಂತದ್ ಏನೈತಂತೆ ಮುದ್ದನ ಕೇರುವಂತ ಪ್ರಶ್ನೆಗೆ ಮನೋರಮೆ ಹೇಳ್ತಾ, ಓ ನಿನ್ನೊಳಗೂ ಅಷ್ಟೊಂದ್ ಏನಾರ ಅಂತಹ ಮಂತ್ರದ ಶಕ್ತಿ ಐತನ ನಿನಗ, ಆ ಮಂತ್ರವನ್ನ ನೀನ್ ಏನಾರ ಪಡ್ಕೊಂಡು ಏನಂತೆ ಮನೋರಮೆ ಕೇಳ್ತಾ. ಅದಕ್ಕ ಮುದ್ದನ ಏನ್ ಹೇಳ್ತಾನ, ಅದಕ್ಕ ಮುದ್ದನ್ನ ಎನ್ನೊಳ ಅಂತಿನ್ ಪಾಸು ಹೊಕ್ಕು, ಹೋ ನನ್ನೊಳಗೂ ಅಂತ ಐತಂತ ನೀ ಕೇಳಿದೆ ಅಲ್ಲ, ಹೌದು ಅಂತಹ ಮಂತ್ರ ಏನಾಗ್ಬಿಟ್ಟೈತಿ ನನ್ನೊಳಗುನು ಹಾಸು ಹೊಕ್ಕಾಗ್ಬಿಟ್ಟೈತಿ, ಅದ್ ನನ್ನಲ್ಲಿ ಸಾಮಾನ್ಯವಾಗ್ಬಿಟ್ಟೈತಿ ಅಂತ ಹೇಳ್ತಾನ. ಅದಕ್ ಮನೋರಮೆ ಏನ್ ಹೇಳ್ತಾಳ, ಆಗ ಮನೋರಮೆ ಏನ್ ಹೇಳ್ತಾಳ, ನೀನು ಭಲ್ ಮೈಮಗಾರಂ, ಹೌದಾ ನಿನಗಾರತ್ತ ನಿನ್ನೆಂದು ಉಪದೇಶಂ ಆಯ್ತು ಅಂತಂದ್ರ ಅವಳು ಏನ್ ಹೇಳ್ತಾಳ, ಆಶ್ಚರ್ಯದಿಂದ ಹೇಳಕತ್ತಾಳ ಅವಳು. ಹೌದಾ ಏನ್ ಕೇಳ್ತಾಳ ಅಂತಂದ್ರ, ಏನಂತಂದ್ರ ಅವಳು ಆಶ್ಚರ್ಯದಿಂದ ಕೇಳ್ತಾಳ, ಓಹೋ ಆಹಾ ನೀನು ಬಲು ಮೈಮಗಾರಮದೀಪ ನೀನ ಅಂತಂದ್ರ, ನನ್ನಲ್ಲಿ ಆ ಮಂತ್ರ ಹಾಸೊಕ್ಕಾಗಿದೆ, ನನಗೆ ಆ ಮಂತ್ರ ಗೊತ್ತೈತೆ ಅಂತ ಮುದ್ದನ ಹೇಳಿದಾಗ, ಆಹಾ ವಿಸ್ಮಯದಿಂದ ಮನೋರಮೆ ಅಂತ, ಆಹಾ ನೀನು ಬಲು ಮೈಮೆಗಾರನದಿಯಪ್ಪ, ನಿನಗ ಯಾವಾಗ ಯಾರಿಂದ ಉಪದೇಶ ಆಯ್ತು, ನೀ ನನಗೆ ಹೇಳೇನೇ ಇಲ್ಲಲ್ಲ ಅಂತೇಳಿ ಮನೋರಮೆ ಏನ್ ಮಾಡ್ತಾಳ ಮುದ್ದ ನನಗ ಕೇಳ್ತಾಳ. ಅದಕ್ಕೆ ಮುದ್ದನ್ನ ನೋಡಿ ಅವಾಗ ಮುದ್ದನ್ನ ಗುರು ಒತ್ತನಿ ಅಂದೆ ಹೇಳು ಏಳೆ ಅಂತಂದ್ರ, ಗುರುಗಳಿಂದ ನನಗ ನಾನು ಚಿಕ್ಕ ವಯಸ್ಸಿನ ಎಳೆಯೋಳೆ ಅಂದ್ರೆ ಸಣ್ಣವಿದ್ದಾಗ ಚಿಕ್ಕವನಿದ್ದಾಗ ಅಂತೆ ಅರ್ಥ. ನನಗ ಈಗಲ್ಲ, ನಾನು ಬಹಳ ಸಣ್ಣದಿದ್ದಾಗ ನನಗೇನಾಗೈತಿ ಮಂತ್ರದ ಉಪದೇಶ ಆಗೈತಿ ಗುರುಗಳಿಂದ, ನಾನು ಸಣ್ಣ ಇದ್ನಿ ಆಗ ನನಗೇನಾಗೈತಿ ಉಪದೇಶ ಆಗೈತಿ ಅಂತ ಹೇಳ್ತಾನ. ಅದಕ್ಕೆ ಮನೋರಮೆ ಎನ್ನ ಎರೆಯ ಅದಾವುದು ಮಂತ್ರ ಎನ್ನೋಳ ಉಸಿರ, ನೋಡಿ ಅವಾಗ ಏನ್ ಹೇಳ್ತಾನ ಮುದ್ದನ ಏನ್ ಹೇಳ್ತಾನ, ನನಗ ಗುರುಗಳಿಂದ ಚಿಕ್ಕ ವಯಸ್ಸಿನಲ್ಲಿ ಏನಾಗಿತ್ತು ಉಪದೇಶವಾಗೈತೆ ಅಂತ ಹೇಳಿದಾಗ, ಎನ್ನ ಎರೆಯ ಅಂತ ಪ್ರೀತಿಯಿಂದ ಗಂಡನನ್ನ ಒಡೆಯನನ್ನ ಎನ್ನ ಒಡೆಯ ಅದಾವುದು ಮಂತ್ರ ಅಂತ ಹೇಳಿ ಕೇಳತಾಳ. ಎನ್ನ ಒಡೆ ಅಥವಾ ಎನ್ನ ಪ್ರಿಯನೇ ಅದಾವುದು ಮಂತ್ರ, ನನಗೂ ಸ್ವಲ್ಪ ಹೇಳ್ತೀನ ಅದಾವುದು ಮಂತ್ರ ಅಂತ ಹೇಳಿ ಮನೋರಮೆ ಮುದ್ದನ ಕೇಳತಾಳ. ಅದಕ್ಕೆ ಮುದ್ದನ್ನ ಎಲೆ ಪೆಣ್ಣೆ ನೀನು ಆರುಳಂ ಎಂದು ಎಂದಿಗಂ ಉಸಿರಲ್ಲ ಬಾರದು ಝೋಕೆ ಅಂತಂದ್ರ, ನೋಡಿ ಅವಾಗ ಮುದ್ದನ್ನ ಎಲೆ ಹೆಣ್ಣೆ ನಾನು ನಿನಗೆ ಮಂತ್ರವನ್ನು ಹೇಳ್ತೀನಿ, ಆದ್ರೆ ನೀನು ಯಾರಿಗೂ ಯಾವಾಗ್ಲೂ ಎಂದೆಂದಿಗೂ ಕೂಡ ಆ ಮಂತ್ರವನ್ನು ಯಾರಿಗೂ ಕೂಡ ನೀನು ಹೇಳ್ಬಾರ್ದು ಝೋಕೆ ಅಂತ ಹೇಳ್ತಾನ. ಎಲೆನೆ ನನಗೆ ನನ್ನ ಕಲ್ತಿರುವಂತಹ ಮಂತ್ರವನ್ನ, ನನಗ್ ಗುರುಗಳಿಂದ ಉಪದೇಶವಾಗಿರುವಂತ ಮಂತ್ರವನ್ನ ನಾನ್ ನಿನಗೆ ಹೇಳ್ತೀನಿ, ಆದ್ರೆ ನೀನು ಎಂದಿನ ಕಾಲಕ್ಕೂ ಯಾರಿಗೂ ಎಂದಿಗೂ ಕೂಡ ನೀ ಏನ್ ಮಾಡ್ಬಾರ್ದು ಆ ಮಂತ್ರವನ್ನ ಯಾರಿಗೂ ಹೇಳ್ಬಾರ್ದು ಝೋಕೆ ಅಂತ ಹೇಳ್ತಾನ. ಅದಕ್ಕೆ ಮನೋರಮೆ ಏನ್ ಹೇಳ್ತಾಳ ನೋಡಿ ಮನೋರಮೆ ಎಂತಂ ಉಸಿರಂ ಆಡೆಂ ಅಂತಂದ್ರೆ ಏನಪ್ಪಾ, ನಾನು ಎಂದಿನ ಕಾಲಕ್ಕೂ ಯಾರಿಗೂ ಕೂಡ ನಾನು ಉಸಿರನ್ನ ನಾನು ಬಿಡಲ್ಲ, ನೀವು ಹೇಳಿಕೊಟ್ಟಿರುವಂತಹ ಮಂತ್ರನ ನಾನು ಯಾರಿಗೂ ಎಂದಿನ ಕಾಲಕ್ಕೂ ಹೇಳಲ್ಲ ಅಂತ ಹೇಳ್ತಾಳ. ಅದಕ್ಕೆ ಮುದ್ದನ ಏನ್ ಹೇಳ್ತಾನ ನೋಡಿ, ಅಂತೂ ಆದೊಡೆ ಇಂತು ಇದು ಕೇಳ್ಬ ಪೆರಾರೊಳ ಆಡೇನ ಎಂಬ ನಂಬುಗೆ ಪೋಯ ಅಂತ ಹೇಳ್ತಾನ. ಅಂತಂದ್ರೆ ನೋಡಿ ಏನ್ ಹೇಳ್ತಾ, ಸರಿ ನಾನು ನಿನಗೆ ಮಂತ್ರವನ್ನ ಹೇಳ್ಕೊಡ್ತೀನಿ ಕೇಳ ಅಂತ ಹೇಳ್ತಾನ. ಅಂತ ಹೇಳಿ ಅರ್ಧಕ್ಕೆ ಅವ ಏನ್ ಮಾಡ್ತಾನ ನಿಂದ್ರಿಸಿ ಸರಿ ನಾನು ನಿನಗೆ ಈ ಮಂತ್ರವನ್ನ ಹೇಳ್ತೀನಿ, ಆದ್ರೆ ನಾ ಹೇಳಿರುವಂತಹ ಮಂತ್ರವನ್ನ ನೀವ್ ಯಾರಿಗೂ ಹೇಳೋದಿಲ್ಲ, ನಾನ್ ಹೆಂಗ್ ನಂಬೇಕು, ಅದಕ್ಕ ನೀ ನನಗ ಮಾತನ್ನ ಕೊಡು, ಪ್ರಮಾಣವನ್ನ ಮಾಡು ಅಂತ ಹೇಳಿ ತನ್ನ ಕೈಯನ್ನ ಮುಂದೆ ಚಾಸ್ತಾನ. ಅದಕ್ಕೆ ಮನೋರಮೆ ಏನ್ ಹೇಳ್ತಾಳ ನೋಡಿ
ಅವಾಗ ಮನೋರಮೆ ಹೇಳ್ತಾ ಇದೇ ಪಿಡಿ ನಂಬುಗಯಂ ನಿನ್ನ ಆನೆ ಕುಲದೈವದ ಆನೆ ಎಂದು ಪೆರ ಹೊರಳು ಹೊರೆಯಮ್ಮ ಅಂತಂದ್ರೆ ನೋಡ ತಮ್ಮ ಕೈಯನ್ನ ಮುಂದೆ ಚಾಚಿದಂತ ಮನೋರಮೆ ಮುದ್ದನಿಗೆ ಹೇಳ್ತಾನ, ಸರಿ ನಾನು ನಿಮ್ಗೆ ಮಾತನ್ನು ಕೊಡ್ತಾ ಇದ್ದೀನಿ. ನಾನು ಹೆಂಗ್ ಮಾತನ್ನು ಕೊಡ್ತಾ ಇದ್ದೀನಿ, ನಿಮ್ ಮೇಲೆ ಆನೆಯನ್ನ ಮಾಡ್ತಾ ಇದ್ದೀನಿ, ನಿಮ್ಮ ಕುಲದೇವರ ಮೇಲೆ ಆನೆಯನ್ನ ಮಾಡ್ತೀನಿ. ನಾನು ಎಂದಿಗೂ ಯಾರಿಗೂ ಬೇರೆಯವರಿಗೂ ನೀವು ಹೇಳಿಕೊಟ್ಟಿರುವಂತಹ ಮಂತ್ರವನ್ನ ನಾನು ಹೇಳುವುದಿಲ್ಲ ಅಂತ ಹೇಳ್ತಾನ. ಅದಕ್ಕೆ ಮುದ್ದನ್ನ ಏನ್ ಹೇಳ್ತಾನ ನೋಡಿ. ಅದಕ್ಕೆ ಮುದ್ದನ್ನ ಓಂ ಭವತಿ ಬಿ ನಿನ್ ಎಂತೋ ಮೆರವೇಯುಳ್ ಪೆರರೊಡಮು ಸಿದ್ದುಂ ಗುಟ್ಟಂ ಬಿಟ್ಟೊಡೆ ಯಮ್ಮನರ ಭಾಳ್ ಪಾಳ್ ಅಕ್ಕುಂ ಅಂತ ಹೇಳ್ತಾನ. ಹಂಗಂದ್ರೆ ನೋಡಿ ಅವಾಗ ಓಂ ಭವತಿ ಭಿ ಅಂತೇಳಿ 2 ಅಕ್ಷರವನ್ನ ಹೇಳಿ ಮತ್ತೆ ನಿಂದ್ರಸ್ತಾನ. ಓ ನೀನ್ ಯಾವಾಗ್ಲಾದ್ರೂ ಮಂತ್ರವನ್ನ ಹೇಳ್ತಾನ ಅಂತ ಹೇಳಿ ಮರೆತು ಬಿಟ್ಟಿದ್ದೆ ಅಂದ್ರ, ನೀನ್ ಯಾರಿಗಾದ್ರೂ ಉಸಿರನ್ನ ಬಿಟ್ಬಿಟ್ಟೆ ಅಂದ್ರೆ ಏನ್ ಮಾಡುದು, ನಮ್ಮಿಬ್ಬರ ಬಾಳು ಹಾಳಾಗಿ ಹೋಗತ್ತ, ನಮ್ಮಿಬ್ಬರ ಬಾಳು ಹಾಳಾಗ್ತತಿ ಅಂತ ಹೇಳ್ತಾನ. ಅದಕ್ಕ ಮನೋರಮೆ ಏನ್ ಹೇಳ್ತಾಳ ನೋಡಿ. ಮನೋರಮೆ ಆನೆಮ್ಮೋಡೆ ಪೋ ತನ್ನ ಆನೆ ಕನ್ನ ಆನೆ ಕೇಳುವೆಮ್ ಅಂತ ಹೇಳ್ತಾಳ. ಹಂಗಂದ್ರೆ ನೋಡಿ ಹೆಂಗಂತಂದ್ರೆ ಹೋಗ್ರಿ ಅಂತೇಳಿ ಒಂಥರ ನಾವ್ ಅಂತೀವಲ್ಲ, ಏನಾದ್ರು ಗಂಡ ಹೆಂಡತಿ ಮಾತಾಡ್ಬೇಕ್ರೆ ಏನಾದ್ರು ಗಂಡ ಸಿಟ್ಟಿನಿಂದ ಹೋಗ್ರಿ ಅಂತ ಅಂತೀವಲ್ಲ, ಹಂಗ ಹೋಗ್ರಿ ನಾನು ಹಂಗ ಯಾರಿಗಾದ್ರು ಹೇಳಕ್ ನಾ ಏನಾರು ಹುಚ್ಚಿ ಮಾಡಿರನ, ನಾನು ಯಾರಿಗೆ ಹೇಳಿ ನಮ್ ಜೀವನ ಹಾಳು ಮಾಡ್ಕೊಂತದ್ ನಾನ್ ಯಾಕೆ ಮಾಡ್ಲಿ ಅಂತ ಹೇಳಿ ನಾನು ತನ್ನ ಆನೆ ತನ್ನ ಮೇಲೆ ಆನೆಯನ್ನು ಹಾಕೋತೀನಿ, ನನ್ನ ಕಣ್ ಮೇಲೆ ಆನೆಯನ್ನು ಹಾಕೋತೀನಿ, ಕೇಳ್ರಿ ಇಲ್ಲಿ ನಾನು ಯಾರಿಗೂ ಅದನ್ನ ಹೇಳುವುದಿಲ್ಲ, ನೀವು ಮಂತ್ರವನ್ನ ಹೇಳ್ರಿ ಅಂತ ಗಂಡನಿಗೆ ಏನ್ ಮಾಡ್ತಾಳ ಹೇಳ್ತಾಳ. ಅದಕ್ಕ ಮತ್ ಗಂಡ ಏನ್ ಹೇಳ್ತಾನ ನೋಡಿ. ಇವಾಗ ಮುದ್ದನ್ ಏನ್ ಹೇಳ್ತಾನ, ಎಕ್ಕಟಿಯೋಳ್ ಭವತಿ ಭಿಕ್ಷಾಂ ದೇಹಿ ಎಂಬುದೇ ಇದುವೆ ಕಬ್ಬಿಗರ್ಗೆ ಸಿದ್ಧಿಸಿದ ಪೇರ್ಮೆಯ ಸಪ್ತಾಕ್ಷರಿ ಮಂತ್ರಂ ಆರೋಳ್ ಎನಮು ಉಸಿರದೀರ್ ಅಂತ ಹೇಳಿ ಹೇಳ್ತಾನ. ಹಂಗಂತಂದ್ರೆ ನೋಡಿ ಅವ ಹೇಳ್ತಾನ, ಭವತಿ ಭಿಕ್ಷಾಂದೇಹಿ ಅಂತಂದ್ರೆ ನಮ್ಮ ಅಂತ ಕವಿಗಳಿಗೆ ಏನೈತಿ ಸಿದ್ಧಿಸಿದಂತಹ ಒಂದು ಮಂತ್ರ ಯಾವುದು, ಸಪ್ತಾಕ್ಷರಿ ಮಂತ್ರ. ಅದು ಯಾವ್ದಪ್ಪ ಅಂದ್ರ ಭವತಿ ಭಿಕ್ಷಾಂ ದೇಹಿ ಬ ವ ತಿ 3, ಬಿ ಮತ್ತು ಕ್ಷಾಮ್ 5, ದೇ ಮತ್ತು ಹಿ ಅಂದ್ರ 7. ಹೌದಾ, 7 ಅಕ್ಷರಗಳಿಂದ ಕೂಡಿರುವಂತಹ ಒಂದು ಮಂತ್ರಕ್ಕೆ ನಾವೇಂತೀವಿ ಸಪ್ತಾಕ್ಷರಿ ಮಂತ್ರ ಅಂತ ಕರಿತೀವಿ. ನಮ್ಮಂತಹ ಕವಿಗಳಿಗೆ ಸಿದ್ಧಿಸಿರುವಂತಹ ಮಂತ್ರ ಯಾವುದು, ಭವತಿ ಭಿಕ್ಷಾಂ ದೇಹಿ ಅನ್ನುವಂತಹ ಒಂದು ಮಂತ್ರ ಐತಲ್ಲ, ಈ ಮಂತ್ರ ಐತಿ. ನೀನು ಯಾರಿಗೂ ಯಾವಾಗ್ಲೂ ಏನ್ ಕಲ್ಕೋದನ್ನ ಉಸಿರು ಬಿಡಾಕ್ ಹೋಗ್ಬೇಡ, ಅದನ್ನ ಹೇಳಾಕ್ ಹೋಗ್ಬೇಡ ಅಂತ ಹೇಳ್ತಾ. ಅದಕ್ಕೆ ಮನೋರಮೆ ಏನ್ ಹೇಳ್ತಾ ನೋಡಿ. ಇಲ್ಲ ಅವಳು ಏನ್ ಹೇಳ್ತಾ, ಅರೆ ಮನಸ್ಸಿನಿಂದ ಪೋ ಮಾನ್ ಎಲೆ ರಮನ ನಿನ್ನ ನುಡಿಯಂ ಸಾಜುಂ ನಿಕ್ಕುವಂ ಎಂದೇ ಬಗೆದಂ ಈ ತೆರನ ಮಾಟದ ಕವಡು ನುಡಿಯ ಕೊಂಕು ಎಂಬುದನ್ನ ಅರಿಯದೆ ಆದೆಂ ನಿಮ್ ಕಬ್ಬಿಗನೋ ಸಬ್ಬವಕಾರನೋ ನಿನ್ನ ಈ ಕಬ್ಬದ ಸೊಗಸಂ ಎಮ್ಮ ಅಣ್ಣರ ಅಪ್ಪ ಜಾನಿಲಿ ಪೆರ್ಗನೆ ಕೊಂಡಾಡುವಡರ್ ಅಲ್ಲದೆ ಭಲ್ಲರ ಏನ್ ವಲ್ವರೆ ಅಂತಂದ್ರ ಇಲ್ಲಿ ಏನಾಗಿರತ್ತ, ಅವಳು ತನ್ನ ಗಂಡನಿಗೆ ಏನೋ ಯಾವುದೋ ಮಂತ್ರವನ್ನ ಹೇಳ್ತಾಳ ಅಂತೇಳಿ ಮನೋರಮೆ ಅಂತ ಭಾವಿಸಿರ್ತಾಳ. ಅದ್ ಯಾವ ಮಂತ್ರ ಅಂತ ಕೇಳ್ಬೇಕಂದ್ರೆ ಅತ್ಯಂತ ಆಸಕ್ತಿಯಿಂದ ವಿಸ್ಮಯದಿಂದ ಅವಳು ಏನ್ ಮಾಡ್ತಾ ಆಶ್ಚರ್ಯದಿಂದ ಅವಳು ಗಂಡನನ್ನ ಕೇಳ್ತಿರ್ತಾಳ. ಅದ್ ಯಾವ ಮಂತ್ರ ಹೇಳ್ರಿ ಅಂತ ಕೇಳ್ತಿರ್ತಾಳ. ಅವಾಗ ಆತ ಏನ್ ಹೇಳ್ತಾನ, ಸಪ್ತಾಕ್ಷರಿ ಮಂತ್ರವನ್ನ ಹೇಳ್ತಾ, ಭವತಿ ಭಿಕ್ಷಾಂದೇಹಿ ಅಂತ ಒಂದ್ ಸಪ್ತಾಕ್ಷರಿ ಮಂತ್ರವನ್ನ ಹೇಳಿದಾಗ ಅದನ್ನು ಯಾರಿಗೂ ಹೇಳ್ಬೇಡ ಅಂತ ಹೇಳಿದಾಗ ಮನೋರಮೆ ಏನ್ ಹೇಳ್ತಾ, ಅರೆ ಮುನಿಸಿನಿಂದ ಅರೆಸಿಟ್ಟನ್ನ ಮಾಡ್ಕೊಂಡು ನೋಡಿ. ಅವಾಗ ಸಿಟ್ಟಿನಿಂದ ಅರೆಸಿಟ್ಟ ಮಾಡ್ಕೊಂಡು ಗಂಡನ ಮೇಲೆ ಅಂತ ಪೋ ಮಾಣೆಲೆ ರಮಣ ಅಂದ್ರೆ ಹೋಗು ರಮಣ ಅಂತ ಪ್ರೀತಿಯಿಂದ ಗಂಡನನ್ನ ರಮಣ ಅಂತ ಕರ್ತಾ ಇದ್ದಾಳ. ಅವಳೇನ್ ಹೇಳ್ತಾಳ, ಹೋಗು ರಮಣ ಬಿಟ್ಬಿಡು ನನ್ನ, ನೀನ್ ಏನೋ ಹೇಳತ್ತೀನಿ, ಏನೋ ನುಡಿಯೇನೋ ಹೇಳ್ತೀಯಲ್ಲ, ನಾನು ನಿಜ ಅಂತ ಅನ್ಕೊಂಡ್ ಕುಂತಿದೀನಿ. ತೆರೆನ ಮಾಟದ ಕವಡು ನುಡಿಯ, ನೀ ಹೇಳ್ತಾ ಇರೋದು ಮಾಟದ ಅಂದ್ರೆ ಮೋಸದ ನುಡಿಯೋ, ಸುಳ್ಳು ಹೇಳತ್ತಿ, ಕೊಂಕನ್ನ ಮಾತಾಡಕತ್ತಿ ನೀ ನಿಜವಾಗ್ಲು ಕಬ್ಬಿಗನ ಅಂದ್ರೆ ಕವಿ ಅದಿಯೋ ಅಥವಾ ಸಬ್ಬವಕಾರ ಅಂದ್ರೆ ಹಾಸ್ಯಗಾರ ಅದಿಯೋ ಗೊತ್ತಿಲ್ಲ, ಆದ್ರೆ ನೀನ್ ಈ ಕಬ್ಬ ಅಂತಂದ್ರ ನೀನ್ ಏನ್ ಕವಿಯ ಮಾತು ಏನ್ ನುಡಿ ಐತಲ್ಲ, ಈ ಸೊಗಸನ್ನ ನಮ್ಮಂತ ಜಾನಿನಿ ವರ್ಗನ ಅಂತಂದ್ರ ನನ್ನಂತಹ ಓದು ಬರಹ ಅಕ್ಷರದ ಜ್ಞಾನ ಇಲ್ಲದವ್ರು ಮಾತ್ರ ಅದನ್ನ ಕೇಳಕ್ ಚಂದ. ಆದ್ರ ಆ ಜ್ಞಾನ ಮತ್ತು ಅಕ್ಷರದ ಜ್ಞಾನ ಇದ್ದಂಥವ್ರು ಅದನ್ನ ಕೇಳಕ್ಕೆ ಚೆನ್ನಾಗಿರುವುದಿಲ್ಲ. ಅವ್ರಿಗೆಲ್ಲರೂ ಗೊತ್ತಿರ್ತತಿ ಎಲ್ಲದ್ರ ಬಗ್ಗೆಯೂ. ಆದ್ರೆ ನನ್ನಂತಹ ಓದು ಬರಹ ಬರ್ದಿರುವಂತಹ ದಡ್ಡಿ ಅದನ್ನ, ಹೀಗಾಗಿ ನಿನ್ನಂತಹ ಈ ಕವಿಯ ನುಡಿ ಏನೈತಲ್ಲ, ನೀನ್ ಮಾತಾಡುವಂತಹ ನುಡಿ ಏನೈತ ಅದನ್ನ ಮಾತ್ರ ನಾನು ದಡ್ಡಿ ಇರುವುದರಿಂದ ಮಾತ್ರ ನಾನು ಅದನ್ನ ಕೊಂಡಾಡಬಲ್ಲೆ ಅಂತ ಹೇಳಿ ತನ್ನ ಗಂಡನ್ಗ ಹೇಳ್ತಾಳ. ಅವ ಸಿಟ್ಟು ಮಾಡ್ಕೊಂಡು ಹೇಳ್ತಾಳ. ಅದಕ್ಕೆ ಮುದ್ದನ್ನ ಹೆಂಡತಿಯನ್ನು ಹೇಗೆ ಸಮಾಧಾನವನ್ನ ಪಡಿಸ್ತಾನ ನೋಡಿ. ಅದಕ್ಕೆ ಮುದ್ದನ್ನ ಏನ್ ಹೇಳ್ತಾನ, ಅವಳು ಹೇಳಿರುವಂತಹ
ನೀ ಸಬ್ಬಕಾರ ಇದೆಯೋ ಅಂತಂದ್ರೆ ನೀನು ಭಾಷೆಗಾರ ಇದೆಯೋ ಅಥವಾ ಕವಿ ಇದೆಯೋ ಗೊತ್ತಿಲ್ಲ, ಅಕ್ಷರ ಜ್ಞಾನ ಗೊತ್ತಿರುವಂತವಳು ಅದನ್ನ ಹೇಳಿ ಕೊಂಡಾಡ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನಂತ ದಡ್ಡಿ ಮಾತ್ರ ಕೊಂಡಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಮನೋರಮೆ ಹೇಳಿದಾಗ ಮುದ್ದನ್ ಹೇಳ್ತಾ ಸಾಲ್ಗು ಪರಿಹಾಸ ಮುಂಗತೆ ಕೇಳಿ ನೋಡು. ಸಾಕು ಸಾಕು, ಈಗ ನೀನು ಇಷ್ಟೊಂದು ಹಾಸ್ಯ ಮಾಡಿದ್ದು ನನ್ನ ಮೇಲೆ, ನೀನು ಪರಿಹಾಸ್ಯ ಮಾಡಿದ್ದು ಸಾಕು, ಮುಂದೆ ಕತೆ ಹೇಳ್ತೀನಿ ಅದನ್ನ ಕೇಳು ಅಂತ. ಅವ ಯಾವ್ದ್ ಕತೆ ಹೇಳ್ತಾನ, ಶ್ರೀರಾಮಚಂದ್ರನ ಯಜ್ಞೋಶ ಅಂತಂದ್ರ ಅಶ್ವಮೇಧ ಯಾಗದ ಬಗ್ಗೆ ಕಥೆಯನ್ನು ಹೇಳ್ತಾನ, ಆ ಕಥೆಯನ್ನು ಹೇಳ್ತೀನಿ ಕೇಳು ಅಂತ ಹೇಳ್ತಾನ. ನೋಡಿ ಸಾಕು ಮುಂದ್ ಕತೆ ಹೇಳ್ತೀನಿ ಕೇಳು ಅಂತ ಹೇಳ್ತಾನ. ಅಂದ್ರ ರಾಮೇಶ್ವಮೇಧ ಯಾಗದ ಬಗ್ಗೆ, ಶ್ರೀರಾಮಚಂದ್ರ ಮಾಡುವಂತಹ ಯಾಗದ ಬಗ್ಗೆ ಕಥೆಯನ್ನ ಹೇಳ್ತಿರ್ತಾನಲ್ಲ ಯಾರು, ಮುದ್ದನ್ನ ಅಂತೆ. ಹೀಗಾಗಿ ನೋಡಿ ಇದ್ರಲ್ಲಿ ನಮ್ ಮೇಲ್ನೋಟಕ್ಕೆ ನೋಡ್ಲಿಕ್ಕೆ ಇದು ಹಳಗನ್ನಡ ಪದ್ಯ ಅಂತ ಅನಿಸ್ಬೋದು, ಆದ್ರೆ ಇದು ಅಂದಿನ ಕಾಲದಲ್ಲಿ ಕವಿಗಳು ಆರ್ಥಿಕ ಪರಿಸ್ಥಿತಿ ತುಂಬಾ ಇರುವುದರಿಂದ ಅವರು ತಮ್ಮ ಕಾವ್ಯವನ್ನ, ಮನೆಯನ್ನ ಸಂಪಾದಿಸ್ಲಿಕ್ಕೆ ಆಗದೆ ಇದ್ರು ಕೂಡ ತಮ್ಮ ಕಾವ್ಯದಲ್ಲಿ ಯಾವುದೇ ಬಡತನವನ್ನ ತೋರಿಸಿಲ್ಲ. ತಮ್ಮಲ್ಲಿ ಬಡತನ ಇದ್ರು ತಮ್ಮ ಕಾವ್ಯಗಳಲ್ಲಿ ಯಾವುದೇ ರೀತಿ ಬಡತನವನ್ನ ಅವರು ತೋರಿಸಿಲ್ಲ. ಅತ್ಯಂತ ನಿರರ್ಗಳವಾಗಿ ಸವಿಯಾದಂತಹ ನವಿರಾದಂತಹ ಕಾವ್ಯವನ್ನ ನಮ್ಮೆಲ್ಲರಿಗೂ ಕೊಟ್ಟಿದ್ರ. ಇಲ್ಲಿ ಮುದ್ದನ್ನ ತನ್ನ ಜೀವನದಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳನ್ನ, ನೋವುಗಳನ್ನ ಅನುಭವಿಸಿದ್ರು ಕೂಡ, ಕಡು ಬಡತನದಲ್ಲಿ ಬೆಂದರೂ ಕೂಡ ಆತ ಏನ್ ಮಾಡ್ತಾನೆ, ತನ್ನ ಹೆಂಡತಿಯ ಜೊತೆಗೆ ಆ ಮಾತುಗಳನ್ನ ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ನಾವು ಈ ಪಾಠವನ್ನ ಹೇಳ್ಕೊಡ್ತೈತಿ. ಇದನ್ನ ನಾವು ಇತಿಹಾಸದಲ್ಲಿ, ಕನ್ನಡ ಇತಿಹಾಸ ಮುದ್ದನ್ನ ಮನೋರಮೆಯ ಸರಸ ಸಲ್ಲಾಪ ಅಂತಾನೆ ಇದನ್ನ ಕರಿತೀವಿ. ಗಂಡ ಹೆಂಡರ ನಡುವೆ ಪ್ರೀತಿಯಿಂದ ಮಾತನಾಡುವುದು, ಅರೆಸಿಟ್ಟು ಮಾಡ್ಕೋದು, ಸ್ವಲ್ಪ ಕೋಪ ಮಾಡ್ಕೋದು, ಸ್ವಲ್ಪ ಪ್ರೇಮ ಮಾಡುವ, ಇದನ್ನ ಮಾಡೋದ್ರಿಂದ ಏನಕತಿ ಆ ರೀತಿ ಪಾಠ ಐತಿ ಎಂಬುದರ ಬಗ್ಗೆ ನಮಗೆ ತಿಳಿಸ್ಕೊಡ್ತದೆ. ಹೀಗಾಗಿ ಇತಿಹಾಸದಲ್ಲಿ ಮುದ್ದನ್ನ ಮತ್ತು ಮನೋರಮೆಯ ಸರಸ ಸಲ್ಲಾಪ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ಹೇಳುವಂತಹ ಪಾಠ ಎಲ್ಲರಿಗೂ ಅರ್ಥವಾಗಿದೆ ಎಂದು ನಾನು ಭಾವಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.